Hi my dear students, welcome to the video class. So in this video, we shall solve some important problems regarding exercise 5.1. Okay na? So question number 13 and 14, you take them as a homework. So take down question number 15. Okay, question number 15. So the question is f of x is equal to 2x if x is less than 0, 0 if x lies between 0 to 1, close interval, then 4x, x is greater than 1. ಸೊ ನೋಡಿ ಇಲ್ಲಿ ಇಂಟ್ರೋಲ್ ಕೊಟ್ಟಿದ್ದ ನಿಮಗೆ ಇದು ಥ್ರೋಟ್ ರಿಯಲ್ ನಂಬರೇ ಆಗಿರ್ತದೆ ನಿಮಗೆ ಇಲ್ಲಿ ಇದು ಇಂಟ್ರೋಲ್ ನೋಡಿದಾಗ ನಿಮ್ಗೆ ಗೊತ್ತಾಗ್ತದೆ. ಸೊ ಇದು ನಿಮಗೆ ಮೈನಸ್ ಇನ್ಫಿನಿಟಿ ಇರ್ತದೆ, ಇಲ್ಲಿ ಪ್ಲಸ್ ಇನ್ಫಿನಿಟಿ ಇರ್ತದೆ. ಹೌದಾ, 0 1 ಅಂತ ಹೇಳ್ತಿದ್ದಾನೆ, 0 ಇದೆ, ಇಲ್ಲಿ ನೆಕ್ಸ್ಟ್ ಇದು 1 ಇದೆ. ಹೌದಾ, ಸೊ ನೋಡಿ ಇಲ್ಲಿ ಎಕ್ಸ್ ಲೆಸ್ ದೆನ್ 0, ಎಕ್ಸ್ ಲೆಸ್ ದೆನ್ 0 ಏನಾಗಿದೆ, ಫಂಕ್ಷನ್ ಏನಾಗಿದೆ 2x ಲೆಸ್ ದೆನ್ 0 ಅಂದರೆ ಈ ಕಡೆ ಸೈಡ್ ಇರ್ತದೆ ನಿಮ್ಗೆ ಕಂಪ್ಲೀಟ್. ಹೌದಾ, ಸೊ ಇಲ್ಲೇನು ಬರ್ತದೆ 2x ಫಂಕ್ಷನ್ ಈ ಕಡೆ ಇದೆ. ಸೊ 2x ಫಂಕ್ಷನ್ ಏನಾಗಿರುತ್ತೆ, ಇಟ್ ಈಸ್ ಎ ಪಾಲಿನಾಮಿಯಲ್ ಫಂಕ್ಷನ್. ಹೌದಾ, ಸೊ ಪಾಲಿನಾಮಿಯಲ್ ಫಂಕ್ಷನ್ ಹಾಗಾಗಿ ಏನಾಗಿರುತ್ತೆ, ಇಟ್ ಈಸ್ ಕಂಟಿನ್ಯೂಸ್ ಎವ್ರಿವೇರ್ ಇನ್ ದಿಸ್ ಗಿವನ್ ಇಂಟರ್ವಲ್. ಸೊ ಹಾಗಾಗಿ ಇವನ್ನೆಲ್ಲ ಬರಿತಾ ಹೋಗ್ಬೋದು ಬೇಕಿದ್ರೆ ನೀವು ಇವನ್ನೆಲ್ಲ. ಸೊಲ್ಯೂಷನ್ ಸೊ ಬರಿಬೋದು ವೆನ್ ಎಕ್ಸ್ ಈಸ್ ಲೆಸ್ ದೆನ್ 0. ಹೌದಾ, ಸೊ ಏನಿದೆ ನಿಮಗೆ ಎಫ್ ಆಫ್ ಎಕ್ಸ್ ಏನಿದೆ ನೋಡಿ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನಿದೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x. ಹೌದಾ, ಸೊ 2x ಈಸ್ ಎ ಪಾಲಿನಾಮಿಯಲ್ ಫಂಕ್ಷನ್, ಈಸ್ ಎ ಪಾಲಿನಾಮಿಯಲ್ ಫಂಕ್ಷನ್. ಸೊ ದೇರ್ ಫಾರ್ ದಿಸ್ ಇಂಪ್ಲೈಸ್, ಸೊ ಏನಿದಾಗಿದೆ ನಿಮಗೆ ಎಫ್ ಆಫ್ ಎಕ್ಸ್ ಏನಾಗಿದೆ ನಿಮಗೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x ಏನಾಗಿರ್ತದೆ. ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x ಈಸ್ ಕಂಟಿನ್ಯೂಯಸ್ ಫಂಕ್ಷನ್. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x ಈಸ್ ವಾಟ್, ಕಂಟಿನ್ಯೂಯಸ್ ಫಂಕ್ಷನ್ ಇನ್ ದಿಸ್ ಗಿವನ್ ಇಂಟರ್ವಲ್. ಈ ಇಂಟರ್ವಲ್ ಏನಾಗಿರುತ್ತೆ, ಫಂಕ್ಷನ್ ಕಂಟಿನ್ಯೂಸ್ ಆಗಿರುತ್ತೆ. ಸೊ ಅದೇ ಥರ ನೆಕ್ಸ್ಟ್ ಬನ್ನಿ. ಸೊ ಗ್ರೇಟರ್ ದೆನ್ 0 ಅಂತ ಹೇಳ್ತಾನೆ, ಹಿಂಗೆ ಗ್ರೇಟರ್ ದೆನ್ 0 ಆ್ಯಂಡ್ ನೆಕ್ಸ್ಟ್ ಗ್ರೇಟರ್ ದೆನ್ 0 ಆ್ಯಂಡ್ ಈಕ್ವಲ್ ಟು 0 ಇದಕ್ಕೆ ಹಿಡ್ಕೊಂಡು ಹೇಳ್ತಿದ್ದೀವಿ ನಾವು ಟೋಟಲಿ. ಹೌದಾ, ಸೊ ನೋಡಿ 0 ಈಸ್ ಲೆಸ್ ದೆನ್ ಆರ್ ಇಸ್ ಈಕ್ವಲ್ ಟು ಎಕ್ಸ್, ಲೆಸ್ ದೆನ್ ಆರ್ ಇಸ್ ಈಕ್ವಲ್ ಟು 1 ಅಂತ ಹೇಳಿದ್ದಾನೆ. ಸೊ ಫಂಕ್ಷನ್ ಆಗಿರುತ್ತೆ, ಇಟ್ ಇಸ್ ಆಲ್ವೇಸ್ 0 ಅಂದರೆ 0 ಕೊಟ್ಟರೆ ಏನು ಬರ್ತದೆ ನಿಮಗೆ, ಸೊ 0ನೇ ಇರ್ತದೆ. ಸೊ ನೆಕ್ಸ್ಟ್ 1 ಕೊಟ್ಟರು ಕೂಡ ಏನು ಬರ್ತದೆ ನಿಮಗೆ, 0ನೇ ಬರ್ತದೆ ಅಂತ ಹೇಳ್ತಾನೆ. ಸೊ 1 ಕೊಟ್ಟರು ಕೂಡ ಏನು ಬರ್ತದೆ, 0ನೇ ಬರ್ತದೆ ಅಂತ ಹೇಳ್ತಾನೆ ಹಿಂಗೆ. ಸೊ ಕಂಪ್ಲೀಟ್ 0 to 1 ಏನಿರ್ತದೆ ನಿಮಗೆ, 0ನೇ ಇರ್ತದೆ. ಔಟ್ಪುಟ್ ನೋಡಿ 0ನೇ ಇದೆ. ಹೌದಾ, ಸೊ ನೆಕ್ಸ್ಟ್ 1 ಕೊಟ್ಟರು ಕೂಡ ನಿಮಗೆ 0ನೇ ಬರ್ತದೆ. ಸೊ ನೆಕ್ಸ್ಟ್ ಎಕ್ಸ್ ಇಸ್ ಗ್ರೇಟರ್ ದೆನ್ 1 ಅಂತ, ಎಕ್ಸ್ ಇಸ್ ಗ್ರೇಟರ್ ದೆನ್ 1 ಅಂದಾಗ ಏನು ಬರ್ತದೆ ಫಂಕ್ಷನ್ 4x ಆಗ್ತದೆ ನಿಮಗೆ. ಸೊ ಗ್ರೇಟರ್ ದೆನ್ 1 ಅಂದಾಗ, ಸೊ ಗ್ರೇಟರ್ ದೆನ್ 1 ಅಂದಾಗ ಈಗ ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತೆ 1.1, 1.2, 1.3. ಸೊ ಆ ರೀತಿ ಬಂದಾಗ ಸೊ ವ್ಯಾಲ್ಯೂ ಏನಾಗಿರುತ್ತೆ 4x ಅಂತಾನೆ. ಸೊ 4x ಅಂದಾಗ ಫಂಕ್ಷನ್ ನೀವು ಅಸಂಪ್ಷನ್ ಮಾಡ್ಕೋಬೋದು ನೋಡಿ, ಇಲ್ಲೇ ಗೊತ್ತಾಗ್ತದೆ ಕ್ಲಾರಿಟಿ. ಸೊ 4x ಅಂದಮೇಲೆ 1.1 ಕೊಟ್ಟಾಗ ಸೊ 4 ಬರ್ತದೆ ಮತ್ತೆ, ಅಂದರೆ ನೆಕ್ಸ್ಟ್ ಮೋರ್ ದೆನ್ 4 ಬರ್ತದೆ. ಅಂದರೆ ನೀವು ಇಲ್ಲಿ ಔಟ್ಪುಟ್ ಏನೇ ಬಂದರೂ ಕೂಡ ನಿಮ್ಗೆ ನೀವು ಶಾಡೆಯಲ್ಲಿ ಬೀಳ್ತದೆ ಎಕ್ಸಾಕ್ಟ್ಲಿ 4 ಮೇಲೆ ಬಂದಿರ್ತದೆ ನಿಮಗೆ, 4.1, 4.2 ಆ ರೀತಿ. ಅಂದರೆ ಫಂಕ್ಷನ್ ಮಿಡಲೆಲ್ಲ ಗ್ಯಾಪ್ ಆಗಿಬಿಡ್ತದೆ. ಸೊ 100% ಸೊ ಫಂಕ್ಷನ್ ಏನಾಗಿರ್ತದೆ 1 ಅನ್ನೋ ಪಾಯಿಂಟಲ್ಲಿ ಏನಾಗಿರ್ತದೆ, ಡಿಸ್ಕಂಟಿನ್ಯೂಸ್ ಆಗಿರ್ತದೆ. ಇದು ನೋಡ್ಕೋಬೋದು ಬೇಕಿದ್ರೆ ನೀವು ಗ್ರಾಫಿಕಲ್ಲಿನೂ ಚೆಕ್ ಮಾಡ್ಕೋಬೋದು. ಸೊ 4x, ಸೊ ಹಾಗೆ ಎಲ್ಲವನ್ನೂ ಬರಿತಾ ಹೋಗ್ರಿ. ಸೊ ಸೊ ನೆಕ್ಸ್ಟ್ ಏನಿದೆ ನಿಮಗೆ ಇಲ್ಲಿ, ವೆನ್ 0 ಈಸ್ ಲೆಸ್ ದೆನ್ ಎಕ್ಸ್, ಲೆಸ್ ದೆನ್ ಆರ್ ಇಸ್ ಈಕ್ವಲ್ ಟು 1. ಸೊ ಎಫ್ ಆಫ್ ಎಕ್ಸ್ ಏನಾಗಿದೆ, ಸೊ 0. ಸೊ 0 ಅನ್ನೋದು ಏನು ರೀ ಇದು, ಸೊ ದಿಸ್ ಈಸ್ ಎ ಕಾನ್ಸ್ಟೆಂಟ್ ಫಂಕ್ಷನ್. ಹೌದಾ, ಸೊ ದಿಸ್ ಈಸ್ ಎ ಕಾನ್ಸ್ಟೆಂಟ್ ಫಂಕ್ಷನ್. ಸೊ ದಿಸ್ ಇಂಪ್ಲೈಸ್, ಸೊ ಎವ್ರಿ ಕಾನ್ಸ್ಟೆಂಟ್ ಫಂಕ್ಷನ್ ಈಸ್ ಕಂಟಿನ್ಯೂಯಸ್ ಫಂಕ್ಷನ್. ಸೊ ಹಾಗಾಗಿ ಸೊ ಫಂಕ್ಷನ್ ಏನಾಗಿರ್ತದೆ ಎಟ್ ದಿಸ್ ಇಂಟರ್ವಲ್, ಸೊ ದಿ ಗಿವನ್ ಫಂಕ್ಷನ್ ಈಸ್ ಕಂಟಿನ್ಯೂಯಸ್ ಆಗಿರುತ್ತೆ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಈಸ್ ಕಂಟಿನ್ಯೂಯಸ್ ಫಂಕ್ಷನ್, ಸೊ ನೆಕ್ಸ್ಟ್ ಅದೇ ಥರ ಥರ್ಡ್ ಒನ್ ನೋಡ್ಬೋದು ನೀವು, ಎಕ್ಸ್ ಗ್ರೇಟರ್ ದೆನ್ 1 ಇದೆ. ಸೊ ಇದನ್ನೆಲ್ಲ ಇನ್ಫಾರ್ಮೇಷನ್ ಬರೀಬೇಕು ಇವನ್ನೆಲ್ಲ. ಎಕ್ಸ್ ಗ್ರೇಟರ್ ದೆನ್ 1, ಸೊ ಎಫ್ ಆಫ್ ಎಕ್ಸ್ ಏನಾಗಿದೆ ನೋಡಿ ನಿಮಗೆ, ಎಫ್ ಆಫ್ ಎಕ್ಸ್ ಏನಾಗಿದೆ, ಸೊ 4x. ಸೊ 4x ಕೂಡ ಏನಾಗಿದೆ, 4x ಅನ್ನೋದೇನು ರೀ ಅದು ಸ್ಟ್ರೇಟ್ ಲೈನ್, ಇದು ಕೂಡ ಏನು 2x ಅನ್ನೋದೇನು ಸ್ಟ್ರೇಟ್ ಲೈನ್ ಪಾಸಿಂಗ್ ಥ್ರೂ ದ ಆರಿಜಿನ್. ಸೊ ಹಾಗಾಗಿ ಕಂಪ್ಲೀಟ್ ಇದು ಕೂಡ ಏನಾಗಿರುತ್ತೆ ನಿಮಗೆ ನಥಿಂಗ್ ಬಟ್ ಐಡೆಂಟಿಟಿ ಫಂಕ್ಷನ್ ಥರ ಬರುತ್ತೆ. ಸೊ ಹಾಗೆ ಇದು ಕೂಡ ಪಾಲಿನಾಮಿಯಲ್ ಫಂಕ್ಷನ್ ಆಗಿರುತ್ತೆ, ಈಸ್ ಎ ಪಾಲಿನಾಮಿಯಲ್ ಫಂಕ್ಷನ್. ಸೊ ದಿಸ್ ಇಂಪ್ಲೈಸ್, ಸೊ ಇದು ಕೂಡ ಏನಾಗಿರುತ್ತೆ ನಿಮಗೆ, ಸೊ ದೇರ್ ಫಾರ್ ಇದು ಕೂಡ ಏನಾಗಿರುತ್ತೆ ನಿಮಗೆ ಕಂಟಿನ್ಯೂಸ್ ಫಂಕ್ಷನ್ ಆಗಿರುತ್ತೆ ಅಟ್ ಗಿವನ್ ಇಂಟರ್ವಲ್. ಸೊ 4x ಈಸ್ ಕಂಟಿನ್ಯೂಯಸ್ ಫಂಕ್ಷನ್. ಓಕೆನಾ, ಸೊ ಹಾಗಾಗಿ ಇದೆಲ್ಲ ಕೂಡ ಏನಾಯ್ತು ನಿಮಗೆ ಕಂಟಿನ್ಯೂಸ್ ಫಂಕ್ಷನ್ ವಿತ್ ರೆಸ್ಪೆಕ್ಟ್ ಟು ದಿ ಗಿವನ್ ಇಂಟರ್ವಲ್ಸ್. ಬಟ್ ನಮಗೆ ಡೌಟ್ ಇರೋದೇನಪ್ಪ ಅಂತಂದರೆ ಫಂಕ್ಷನ್ ನೋಡಿ ಇಲ್ಲಿ 2x ಇದೆ. ಸೊ 2x ಗ್ರಾಫ್ ಗೊತ್ತಿದೆ ನಿಮಗೆ, ಆರಿಜಿನ್ ಇದೆ, 0 ಆರಿಜಿನ್ ತಾನೆ. ಸೊ 2x ಹೆಂಗೆ ಎಕ್ಸ್ ಲೆಸ್ ದೆನ್ 0 ಅಂತ, ಎಕ್ಸ್ ಲೆಸ್ 0 ಅಂತಂದರೆ ಏನಾಗುತ್ತೆ ಗ್ರಾಫ್, ಸೊ ಈ ರೀತಿ ಹಿಂಗೆ ಬಂದಿರ್ತದೆ 2x ಅಲ್ಲ ಅದು ಗ್ರಾಫ್ ಪಾಸಿಂಗ್ ಥ್ರೂ ಆರಿಜಿನ್ ಮೂಲಕ ಪಾಸ್ ಆಗಿದೆ. ಸೊ ನೆಕ್ಸ್ಟ್ 0 to 1 ಮಧ್ಯೆ ಅಂದರೆ ನೆಗೆಟಿವ್ ಇಂಟರ್ವಲ್ ಗ್ರಾಫ್ ಹಿಂಗೆ ಹೋಗ್ತಾ ಇದೆ ಗ್ರಾಫು. 0 to 1 ಮಧ್ಯೆ ಏನಾಗ್ಬಿಡ್ತದೆ ನಿಮಗೆ 0ನೇ ಬರ್ತದೆ, ಕ್ಲೋಸ್ ಇಂಟರ್ವಲ್ ಇದೆ. ಸೊ ಕಪ್ ಟು ಕಂಟಿನ್ಯೂಸ್ ಅಂದರೆ ಕಪ್ ಟು ನಿಮ್ಗೆ ಏನಾಗಿದೆ ಫಂಕ್ಷನ್ನು, ಸೊ ಅಪ್ ಟು ನಿಮ್ಗೆ ಏನಾಗಿದೆ ಫಂಕ್ಷನ್ನು ಕಂಟಿನ್ಯೂಸೇ ಇದೆ ನಿಮಗೆ, ಇಲ್ಲಿ ತನಕ ಅಪ್ ಟು ಕಂಟಿನ್ಯೂಸ್ ಇದೆ. ಬಟ್ ಇಲ್ಲಿಂದ ನೆಕ್ಸ್ಟ್ ಕಂಟಿನ್ಯೂಸ್ ಇಲ್ಲ ಫಂಕ್ಷನ್, ಜಂಪ್ ಅಂದರೆ ಡೈರೆಕ್ಟ್ 4x ನೋಡಿ ಇಲ್ಲಿ ನೀವೇನಾದರೂ ನೀವು ಇಲ್ಲಿ 2 ಕೊಟ್ಟಾಗ ಏನಾಗ್ಬಿಡುತ್ತೆ, ಎಕ್ಸ್ ಗ್ರೇಟರ್ ದೆನ್ 1 ಅಂದರೆ 2 ಅಲ್ಲ. ಸೊ ಆಗ 2 ಎಲ್ಲಿರ್ತದೆ ನಿಮಗೆ, ಇಲ್ಲಿ 2 ಇಲ್ಲಿರ್ತದೆ. ಸೊ 2 ಕೊಟ್ಟಾಗ ಏನಾಗುತ್ತೆ 4 to 8 ಬರುತ್ತೆ. 8 ಅಂದರೆ ಎಲ್ಲಿಗೆ ಹೋಗ್ಬಿಡ್ತದೆ, ಇಲ್ಲಿಗೆ ಬರ್ತದೆ, 8 ಮೇಲೆ ಇರ್ತದೆ. ಅಂದರೆ ಮತ್ತೆ ನೆಕ್ಸ್ಟ್ ಇಲ್ಲಿಂದ ಏನಾಗ್ಬಿಡ್ತದೆ ಗ್ರಾಫ್ ಕಂಟಿನ್ಯೂಸ್ ಆಗಿಬಿಡ್ತದೆ. ಅಂದರೆ ಮಿಡಲೆಲ್ಲ ಏನಾಗಿದೆ, ಇಲ್ಲೆಲ್ಲ ಏನಾಗಿದೆ ಜಂಪ್ ಅದು. ಸೊ ಹಾಗಾಗಿ ಸೊ 1 ಅನ್ನೋ ಪಾಯಿಂಟಲ್ಲಿ ಫಂಕ್ಷನ್ ಏನಾಗಿರ್ತದೆ ನಿಮಗೆ ಡಿಸ್ಕಂಟಿನ್ಯೂಸ್ ಆಗಿರುತ್ತೆ.
ಸೊ ಹಾಗಾಗಿ ಬಟ್ ನಮಗಿಲ್ಲಿ ಎಂಡಿಂಗ್ ಪಾಯಿಂಟ್ಸ್ ಇರೋದಕ್ಕೆ 0 ಮತ್ತು 1 ಮಧ್ಯೆ ಇರೋದಕ್ಕೆ ನಾವು 0 ಮತ್ತು 1ನಲ್ಲಿ ಏನು ಮಾಡಬೇಕೀಗ ಕಂಟಿನ್ಯೂಟಿ ಚೆಕ್ ಮಾಡಬೇಕು. ಸೊ ಚೆಕ್ ಮಾಡಿ ಎಟ್ x = 0 ಚೆಕ್ ಮಾಡಿ. ಫಸ್ಟ್ ಏನು ಮಾಡಿ ಎಟ್ x = 0 ಚೆಕ್ ಮಾಡಿ. ಎಟ್ x = 0 ಸೊ 0 ಹಾಕಿರಿ ನೋಡೋಣ, ಇದರಲ್ಲಿ ಹಾಕಿರಿ. ಸೊ ಫಂಕ್ಷನ್ ಏನಾಗಿದೆ ನೋಡ್ಬೇಕು ಈಗ ಇದರಲ್ಲಿ ಏನೇನು ಬರ್ತದೆ ಅಂತಂತ ಹೇಳಿ. ಸೊ ಫಸ್ಟ್ ಏನಾಗುತ್ತೆ LHL. ಸೊ LHL ಅಂತ ಹೇಳಿದ್ದೀನಿ ಆಲ್ರೆಡಿ ನಿಮಗೆ ಹೇಗೆ ಮಾಡ್ಬೇಕಂತ ಹೇಳಿ. ಸೊ ಲಿಮಿಟ್ ಆಫ್ f of x ಆ್ಯಸ್ x ಟೆಂಡಿಂಗ್ ಟು 0 ಮೈನಸ್, ಹೌದಾ. ಸೊ ಲಿಮಿಟ್ ಸೊ ಲೆಸರ್ ದೆನ್ 0 ಎಲ್ಲಿದ್ದಾರೆ ನಿಮಗಿಲ್ಲ, ಇಲ್ಲಿದೆ 2x ಇದೆ. ಹಾಗಾದ್ರೆ ಲಿಮಿಟ್ ಆಫ್ 2x ಆ್ಯಸ್ x ಟೆಂಡಿಂಗ್ ಟು 0 ಮೈನಸ್, ಹೌದಾ. ಸೊ ಹಾಗಾದ್ರೆ ನೆಕ್ಸ್ಟ್ ಈಗ ಹೇಳಿದ್ದೀನಿ x = 0 ಅಂತ ಹೇಳಿದ್ದೀನಿ. ಹಾಗಾದ್ರೆ ಪುಟ್ಟಿಂಗ್ ಏನು ಮಾಡ್ಬೇಕಂತ ಗೊತ್ತಿದೆ ನಿಮಗೆ, 0 - h ಪುಟ್ ಮಾಡಬೇಕು, ಹೌದಾ. ಸೊ ಲಿಮಿಟ್ ಟು 0 - h. ಸೊ 0 - h ಪುಟ್ ಮಾಡಿದ್ರೆ ಇಲ್ಲಿ ಏನಾಗ್ಬಿಡ್ತದೆ ರೀ, h ಟೆಂಡಿಂಗ್ ಟು 0 ಆಗ್ತದೆ. ಇದು ರೂಲ್ ಇದೆ, ಹೇಳಿದೆ ನಾನು ನಿಮಗೆ, ಹೌದಾ. ಸೊ ಪುಟ್ ಮಾಡಿದಾಗ ಏನಾಗುತ್ತೆ, ನೆಕ್ಸ್ಟ್ ಏನಾಯ್ತು ನೋಡ್ರಿ ಇಲ್ಲಿ. ಸೊ ಏನೇನಾಗ್ತದೆ ನಿಮಗಿದು, ಸೊ ಲಿಮಿಟ್ h ಟೆಂಡಿಂಗ್ ಟು 0. ಸೊ ಇದೇನಾಗುತ್ತೆ, ಇಲ್ಲಿ 2 ಬರ್ತದೆ. ಸೊ ಇಲ್ಲಿ ಮೈನಸ್ ಏನಾಗ್ತದೆ ರೀ, h ಆಗ್ತದೆ. ಸೊ 2 × 0, ಸೊ 2 × 0 0. ಸೊ ಕಂಪ್ಲೀಟ್ ಏನಾಗ್ತದೆ 2 × 0 0. ಸೊ ಮೈನಸ್ 2 × h. ಸೊ ಟೋಟಲ್ ಏನಾಗ್ತದೆ -2h. ಸೊ h ಟೆಂಡಿಂಗ್ ಟು 0 ಅಂದಾಗ ಏನಾಗ್ಬಿಡ್ತದೆ, ಡೈರೆಕ್ಟಾಗಿ ಏನು ಮಾಡ್ತೀರಿ ನೀವು ಇಲ್ಲಿ h = 0 ಕೊಟ್ಬಿಡ್ತೀರಿ. ಸೊ ಟೋಟಲ್ ಆನ್ಸರ್ ಏನು ಬರ್ತದೆ ನಿಮಗೆ 0, ಹೌದಾ. ಇನ್ನು ಅದೇ ಥರ ನೆಕ್ಸ್ಟ್ ಬನ್ನಿ RHL ಫೈಂಡ್ ಔಟ್ ಮಾಡಿ. ಸೊ ಲಿಮಿಟ್ ಆಫ್ f of x ಆ್ಯಸ್ x ಟೆಂಡಿಂಗ್ ಟು RHL ಬರ್ರಿ. RHL ಬಂದಾಗ ಏನಾಗ್ತದೆ 0+. ಸೊ 0+ ಬಂದಾಗ ನಿಮಗೆ ಇಲ್ಲೇ ಗೊತ್ತಾಗ್ಬಿಡ್ತದೆ ನಿಮಗೆ, ಯಾಕಂದರೆ ಲೆಸರ್ ದೆನ್ 0 ಬರ್ತಾ ಇದೆ, ಇಲ್ಲಿ ಗ್ರೇಟರ್ ದೆನ್ 0 ಬರ್ತಾ ಇದೆ. ಸೊ ಏನಾಗುತ್ತೆ ಅಂತ. ಸೊ RHL ಬನ್ನಿ, ಇಲ್ಲಿ ಏನು ಪುಟ್ ಮಾಡ್ಬೇಕು ರೀ, ಹೇಳಿದಿನಲ್ಲಿ ನಿಮಗೆ f of x ಅಂದರೆ ಗ್ರೇಟರ್ ದೆನ್ 0 ಎಲ್ಲಿದೆ, ಇಲ್ಲಿದೆ. x is greater than or equal to 0 ಇದೆ, ಹೌದಾ. ಏನು ಬರ್ತದೆ, 0ನೇ ಬರ್ತದೆ. ಸೊ ನಿಮ್ಮ ಫಂಕ್ಷನ್ ಏನಾಗಿದೆ, ಟೋಟಲ್ ಏನಾಗಿದೆ 0ನೇ ಆಗ್ಬಿಟ್ಟದು ನಿಮಗೆ ಟೋಟಲ್. ಸೊ ಟೋಟಲ್ 0 ಆಗಿದೆ. ಸೊ ನೆಕ್ಸ್ಟ್ ಆ್ಯಸ್ x ಟೆಂಡಿಂಗ್ ಟು 0+. ಸೊ ಟೋಟಲ್ ಕಾನ್ಸ್ಟೆಂಟ್ ಫಂಕ್ಷನ್ ಇದೆ, ಲಿಮಿಟ್ ಆಫ್ ಕಾನ್ಸ್ಟೆಂಟ್ ಫಂಕ್ಷನ್ ಟೋಟಲ್ ಏನಾಗಿದೆ ಅದೇ ಬರ್ತದೆ. 0 ಇದ್ದಕ್ಕೆ ಏನಾಗ್ತದೆ ನಿಮಗೆ 0ನೇ ಬರ್ತದೆ. ಹಾಗಾದ್ರೆ LHL ಮತ್ತು RHL ಏನಾಗಿದೆ, ಈಕ್ವಲ್ ಆಗಿದೆ. ಬಟ್ ಅದೇ ಥರ ವ್ಯಾಲ್ಯೂ ಆಫ್ ದ ಫಂಕ್ಷನ್ ಎಟ್ x = 0. ಸೊ ಅದು ನಥಿಂಗ್ ಬಟ್ ಏನು ರೀ, f of 0. ಸೊ f of 0 ಏನಾಗ್ತದೆ, ಈಕ್ವಲ್ ಟು 0 ಎಲ್ಲಿದೆ ನೋಡಿರಿ, ಇದರಲ್ಲಿ ಇಲ್ಲಿದೆ, ಹೌದಾ. x = 0. ಸೊ 0ನೇ ಬರ್ತಿದೆ. ಹಾಗಾದ್ರೆ f of 0 ಕೂಡ ಏನಾಗಿದೆ, 0ನೇ ಆಗಿದೆ. ಸೊ therefore f is continuous at x = 0. ಸೊ ಹಾಗಾಗಿ ಏನಾಗುತ್ತೆ ಫಂಕ್ಷನ್, therefore f is continuous at x = 0 ಅಂತ ಹೇಳಬೇಕು, ಹೌದಾ. ಸೊ ಅದೇ ಥರ ನೆಕ್ಸ್ಟ್ 1ಗೆ ಬನ್ನಿ. ಸೊ 1 ಪಾಯಿಂಟಲ್ಲಿ ಏನಾಗಿದೆ ನೋಡಿ, ಆಲ್ರೆಡಿ ನೋಡಿದ್ದು ಯಾಕಂದ್ರೆ 0 ಪಾಯಿಂಟಲ್ಲಿ ಏನಾಗಿದೆ ನಮ್ಮ ಫಂಕ್ಷನ್ ಕಂಟಿನ್ಯೂಸೇ ಆಗಿದೆ ನೋಡ್ರಿಲ್ಲಾಗ, ಇಲ್ಲಿ ಗೊತ್ತಾಗ್ಬಿಡುತ್ತೆ ನನಗೆ, ಹೌದಾ. ಬಟ್ 1 ಪಾಯಿಂಟಲ್ಲಿ ಏನಾಗಿದೆ ನನಗೆ ಡಿಸ್ಕಂಟಿನ್ಯೂಸ್ ಆಗಿದೆ. ಸೊ ಅದು ನೋಡ್ಬೇಕು, ಈಗ ಚೆಕ್ ಮಾಡಿ 1 ಪಾಯಿಂಟಲ್ಲಿ ಏನಾಗ್ತದೆ ಅಂತೇಳಿ. ಸೊ ತೊಗೊಂಬಿಡಿ, ಜಸ್ಟ್ ಚೇಂಜ್ ಮಾಡ್ಕೊಂಬಿಡೋಣ. ನಮ್ಮ ಇಲ್ಲೇ ಜಸ್ಟ್ ಇಲ್ಲಿ ಚೇಂಜ್ ಮಾಡ್ತೀನಿ ನೋಡ್ರಿ. ಸೊ x = 1 ತೊಗೊಳ್ತೀನಿ ನಾನೀಗ. ಸೊ x = ಏನು ಮಾಡ್ತೀನಿ ರೀ, ಸೊ 1. ಸೊ 1 ಪಾಯಿಂಟಲ್ಲಿ ಏನಾಗ್ತದೆ ಚೆಕ್ ಮಾಡ್ತಾ ಹೋಗ್ತೀನಿ ನಾನೀಗ. ಸೊ ಫಸ್ಟ್ LHL ನೋಡಿರಿ 1 ಆಗುತ್ತೆ. ನೆಕ್ಸ್ಟ್ ಅದೇ ಥರ RHL ನೋಡ್ಕೊಳ್ಳೋಣ 1+. ಎಲ್ಲ ಏನೇನಾಗ್ತದೆ ನೋಡ್ತಾ ಹೋಗ್ತೀನಿ ನೋಡ್ರಿ ನಾನೀಗಿಲ್ಲೇ. ಸೊ 1 - 1+. ಸೊ ಫಂಕ್ಷನ್ ಏನಾಗ್ತದೆ ಚೇಂಜ್ ಬರ್ತದೆ. ಸೊ ಗ್ರೇಟರ್ ದೆನ್ 1. ಸೊ x is greater than 1 ಅಂದರೆ ಫಂಕ್ಷನ್ ಏನು ಬರ್ತದೆ ನೋಡಿರಿ, ಸಾರಿ ಲೆಸ್ ದೆನ್ 1. ಸೊ ಲೆಸ್ ದೆನ್ 1 ಅಂದಾಗ ಏನಾಗುತ್ತೆ ಫಂಕ್ಷನ್ನು ನೋಡಿ, ಇಲ್ಲಿದೆ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಇದೆ, ಫಂಕ್ಷನ್ ಏನಾಗಿದೆ 0. ಸೊ ಹಾಗೆ f of x ಏನು ಬರ್ತದೆ ರೀ, 0 ಎಟ್ x = 1 ಅಲ್ಲಿ ಚೆಕ್ ಮಾಡ್ತಾ ಇದ್ದೀನಿ ನಾನು, ಹೌದಾ. ಇದೆಲ್ಲ ಚೇಂಜ್ ಮಾಡ್ತೀನಿ. ಸೊ ಫಂಕ್ಷನ್ ಏನಾಗ್ತದೆ ಅಂತ ನಾನು ಬರೀತೀನಿ ನೆಕ್ಸ್ಟ್ ಇಲ್ಲಿ, ಓಕೆ. ಇನ್ನು ಅದೇ ಥರ ನೆಕ್ಸ್ಟ್ 0 ಆಯಿತು. ಅದೇ ಥರ ನೋಡಿ ಲಿಮಿಟ್ ಇಲ್ಲ ಅಂತ ಕಂಪ್ಲೀಟ್ ಟೋಟಲ್ ಏನಾಗ್ಬರ್ತದೆ, ಟೋಟಲ್ ಏನಾಗ್ತದೆ ರೀ 0ನೇ ಬರ್ತದೆ ನಮಗಿಲ್ಲಿ, ಹೌದಾ. ಸೊ ಟೋಟಲ್ ಏನಾಯಿತು 0, ಕ್ಲಿಯರ್. ಸೊ LHL ಆಗಿದೆ, ಲಿಮಿಟ್ ಆಫ್ f of x is x ಟೆಂಡಿಂಗ್ ಟು 1 ಮೈನಸ್ is equal to ಲಿಮಿಟ್ ಆಫ್ 0 ಆಸ್ x ಟೆಂಡಿಂಗ್ ಟು 1 ಮೈನಸ್. ಸೊ is equal to what, 0. ಸೊ ಅದೇ ಥರ ನೆಕ್ಸ್ಟ್ ಏನು ಮಾಡಿ RHL ಕೂಡ ಫೈಂಡ್ ಔಟ್ ಮಾಡ್ತೀರಿ. RHL ಬೇಕಾದಾಗ ಏನು ಮಾಡ್ತೀರಿ, ಗ್ರೇಟರ್ ದೆನ್ 1. ಸೊ ಗ್ರೇಟರ್ ದೆನ್ 1 ಎಲ್ಲಿದೆ, ಇಲ್ಲಿದೆ, ಹೌದು. x is greater than 1. x is greater than 1 ಅಂದಾಗ ಏನಾಗುತ್ತೆ, ಸೊ 4x ಆಗ್ತದೆ. ಸೊ 4x ಅಂದಾಗ ಏನಾಯ್ತು ರೀ, ಹೇಳಿದ್ನಲ್ಲ ಪುಟಿಂಗ್. ಸೊ 1 + h, x ಇದಲ್ಲಿ 1 + h ಹಾಕ್ಬೇಕು ನೀವೀಗ. ಸೊ ಲಿಮಿಟ್ ಆ್ಯಸ್ x ಟೆಂಡಿಂಗ್ ಟು, ಸೊ 1+. ಸೊ 4 ಇಂಟು ಇಲ್ಲಿ ಪುಟ್ ಮಾಡಿಬಿಡ್ರಿ, ಇಲ್ಲಿ h ಬಂದುಬಿಡ್ತದೆ ಅಷ್ಟೇ, h ಟೆಂಡಿಂಗ್ ಟು 0, ಹೌದಾ. ಸೊ 4+ ಅಂದರೆ ಏನಾಗ್ತದೆ ರೀ, 1 + h ಬರ್ತದೆ. ಸೊ 1 + h ಆಗ್ತದೆ ನಿಮಗೀಗ. ಸೊ 1 + h ಆದಾಗ ನೋಡ್ರಿ ಏನು ಬರ್ತದೆ ನಿಮಗಿಲ್ಲಿ. ಸೊ ಲಿಮಿಟ್ ಮಲ್ಟಿಪ್ಲೈ ಮಾಡಿ. ಸೊ ಲಿಮಿಟ್ 4 1s 4 ಆ್ಯಸ್ h ಟೆಂಡಿಂಗ್ ಟು 0. ಸೊ ಪ್ಲಸ್, ಸೊ 4 × h 4h ಅಂದರೆ ಗ್ರೇಟರ್ ದೆನ್ 1. ಸೊ ಯಾಕಂದ್ರೆ ಲೆಸರ್ ದೆನ್ 1 ಏನಾಗಿದೆ ನಿಮಗೆ 0 ಆಗಿದೆ, ಹೌದಾ. ಸೊ ಅದೇ ಥರ ನಿಮಗೆ ಗ್ರೇಟರ್ ದೆನ್ 1 ಅಂದರೆ ಇಲ್ಲಿದೆ ಫಂಕ್ಷನ್ ಅಂದರೆ 4x ಬರ್ತದೆ. ಸೊ ಎಕ್ಸ್ದಲ್ಲಿ ಏನು ಮಾಡಿದ್ದೀವಿ, 1 ಪಾಯಿಂಟಲ್ಲಿ ಚೆಕ್ ಮಾಡಿದೆ, ಹಾಗೆ 1 + h ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಸೊ 4 × 1 ಏನಾಗ್ತದೆ ರೀ, 4 ಆಗ್ತದೆ, ಪ್ಲಸ್ 4h ಆಗಿದೆ. h ಟೆಂಡಿಂಗ್ ಟು 0 ಅಂದರೆ ಏನಾಗ್ಬಿಡುತ್ತೆ, ದಿಸ್ ಕ್ವಾಂಟಿಟಿ ಗೋಸ್ ಟು 0, ಹೌದಾ. ಸೊ ಕಂಪ್ಲೀಟ್ ಈ 4h ಕ್ವಾಂಟಿಟಿ ಏನಾಗ್ತದೆ ರೀ, 0 ಆಗಿಬಿಡ್ತದೆ. ಸೊ ಹಾಗಾಗಿ h ಟೆಂಡಿಂಗ್ ಟು 0 ಬಂದಾಗ ಏನಾಗ್ಬಿಡುತ್ತೆ ಆನ್ಸರ್ ನಿಮಗೆ, ಸೊ 4 ಅಂತಲೇ ಬರ್ತದೆ, ಅದು ಕಂಪ್ಲೀಟ್. ಸೊ 4
ಹಾಗಾಗಿ ನಿಮ್ಗೆ ಏನಾಯ್ತು, ನಿಮಗೆ ಎಲ್ ಎಚ್ ಎಲ್ 0 ಬರ್ತಾ ಇದೆ, ಸೊ ಆರ್ ಎಚ್ ಎಲ್ ಏನು ಬರ್ತಾ ಇದೆ, ಸೊ 4 ಬರ್ತಾ ಇದೆ. ಸೊ ಹಾಗಾಗಿ ಎಫ್ ಆಫ್ 1 ಕೂಡ ಏನು ಬರ್ತದೆ ನೋಡ್ರಿ ನಿಮಗೆ, ಎಫ್ ಆಫ್ 1 ಏನು ಬರ್ತದೆ ನೋಡ್ರಿ, ಎಕ್ಸಾಕ್ಟ್ಲಿ 1 ಇಲ್ಲ, ಇಲ್ಲಿದೆ 1. ಸೊ 1 ಯಾವುದಕ್ಕೆ ಈಕ್ವಲ್ ಅದು, ಎಕ್ಸ್ ಈಕ್ವಲ್ ಟು 1 ಅಲ್ಲ, ಅಂದರೆ 0 ಬರ್ತಾ ಇದೆ, ಅಂದರೆ ಎಫ್ ಆಫ್ 1 ಏನು ಬರ್ತಾ ಇದೆ, 0 ಬರ್ತಾ ಇದೆ. ಸೊ ಹಾಗಾಗಿ ದೇರ್ ಫೋರ್ ಹೇಳಬೇಕು, ಇಲ್ಲಿ ಏನು ಹೇಳಬೇಕು, ಎಲ್ ಎಚ್ ಎಲ್. ಸೊ ಎಲ್ ಎಚ್ ಎಲ್ ಯಾವುದಕ್ಕೆ ಕೋಇನ್ಸಿಡೆಂಟ್ ಆಗ್ತಾಯಿದೆ ನಮಗಿಲ್ಲಿ, ಎಫ್ ಆಫ್ 1 ಕೋಇನ್ಸಿಡೆಂಟ್ ಆಗ್ತಿದೆ. ಎಲ್ ಎಚ್ ಎಲ್ ಇಸ್ ಈಕ್ವಲ್ ಟು ಎಫ್ ಆಫ್ 1 ಬಟ್ ನಾಟ್ ಈಕ್ವಲ್ ಟು ಆರ್ ಎಚ್ ಎಲ್. ಸೊ ಹಾಗಾಗಿ ದೇರ್ ಫೋರ್ ಏನಂತ ಹೇಳ್ತೀವಿ, ಡಿಸ್ಕಂಟಿನ್ಯೂಸ್. ಸೊ ಹಾಗಾಗಿ ಫಂಕ್ಷನ್ ಬರೀಬೇಕು, ದೇರ್ ಫೋರ್ ಎಫ್ ಈಸ್ ಡಿಸ್ಕಂಟಿನ್ಯೂಸ್ ಅಟ್ ಎಕ್ಸ್ ಈಕ್ವಲ್ ಟು 1 ಅಂತ ಬರಿಬೋದು. ಇಲ್ಲಾಂದರೆ ಎಫ್ ಈಸ್ ನಾಟ್ ಕಂಟಿನ್ಯೂಸ್ ಎಟ್ ಎಕ್ಸ್ ಈಕ್ವಲ್ ಟು 1 ಅಂತ ಬರಿಬೋದು. ಬಟ್ ಈ ನೋಡಿ, ಎಫ್ ಈಸ್ ಡಿಸ್ಕಂಟಿನ್ಯೂಸ್ ಎಟ್ ಎಕ್ಸ್ ಈಕ್ವಲ್ ಟು 1 ಅಂತಂತಂದರೆ ಈ ಫಂಕ್ಷನಿಗೂ ಬರಿಬೋದು, ಅಂದರೆ ಎಫ್ ಈಸ್ ಕಂಟಿನ್ಯೂಸ್ ಎವ್ರಿವೇರ್ ಎಕ್ಸೆಪ್ಟ್ ಎಕ್ಸ್ ಈಕ್ವಲ್ ಟು 1 ಅಂತಲೂ ಬರೀಬೋದು. ಅಂದರೆ 1 ಪಾಯಿಂಟಲ್ಲಿ ಮಾತ್ರ ಈ ಫಂಕ್ಷನ್ ಏನಾಗಿದೆ ನಿಮಗೆ ಡಿಸ್ಕಂಟಿನ್ಯೂಟಿ ಆಗಿದೆ, ಕಂಟಿನ್ಯೂಸ್ ಇಲ್ಲ. ಸೊ ಇನ್ನುಳಿದ ಎಲ್ಲ ಪಾಯಿಂಟಲ್ಲಿ ಫಂಕ್ಷನ್ ಏನಾಗಿರೋದು ನಿಮಗೆ ಇದು ಕಂಟಿನ್ಯೂಸ್ ಆಗಿದೆ ಅಂತ ಅರ್ಥ. ಓಕೆನಾ? ಸೊ ಟೇಕ್ ನೆಕ್ಸ್ಟ್ ಕ್ವಶನ್. ಸೊ ಕ್ವಶನ್ ನಂಬರ್ 16 ಸೇಮ್ ಇದೆ ಆ್ಯಸ್ ಲೈಕ್ ಕ್ವಶನ್ ನಂಬರ್ 15. ಸೊ ವಾಟ್ ವಿ ಹ್ಯಾವ್ ಸಾಲ್ವ್ಡ್. So take down question number 17. So find the value of a and b so that the function defined by f of x is equal to this one, ax plus 1 if x is less than or equal to 3, bx plus 3 if x is greater than 3 is continuous at x equal to 3. ಅಂದರೆ ಇಲ್ಲಿ ನೀವು ಕಂಟಿನ್ಯೂಟಿ ಚೆಕ್ ಮಾಡೋದಲ್ಲ, ಅವನು ಹೇಳಿಬಿಟ್ಟಿದ್ದಾನೆ ಈ ಫಂಕ್ಷನ್ ಕಂಟಿನ್ಯೂಸ್ ಆಗಿದೆ ಎಟ್ ಎಕ್ಸ್ ಈಕ್ವಲ್ ಟು 3 ಅಂತ. ಬಟ್ ನೀವೇನು ಮಾಡಬೇಕು, ಯುವರ್ ಟಾಸ್ಕ್ ಈಸ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎ ಆ್ಯಂಡ್ ಬಿ. ಓಕೆನಾ? ಸೊ ಯಾವ ಎ ಮತ್ತು ಬಿ ವ್ಯಾಲ್ಯೂಗೆ ಈ ಫಂಕ್ಷನ್ ಕಂಟಿನ್ಯೂಸ್ ಆಗಿದೆ ಎಟ್ ಎಕ್ಸ್ ಈಕ್ವಲ್ ಟು 3 ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಹಾಗಾದ್ರೆ ಏನು ಮಾಡಿ, ಫಸ್ಟ್ ಸೊ ಟೇಕ್ ಡೌನ್ ಸೊಲ್ಯೂಷನ್. ಸೊ ಅದೆಲ್ಲ ಬರೀಬೇಕು ಸಿಂಪ್ಲಿ. ಸೊ ಅವನ್ನೆಲ್ಲ ಬರೀರಿ. ವೆನ್ ಎಕ್ಸ್ ಈಸ್ ಲೆಸ್ ದ್ಯಾನ್ 3. ಸೊ ನಿಮಗೇನಾಗಿರುತ್ತೆ, ದಿಸ್ ಫಂಕ್ಷನ್ ಎ ಎಕ್ಸ್ ಪ್ಲಸ್ 1 ಏನಾಗಿರುತ್ತೆ ರೀ, ಸೊ ಎಫ್ ಆಫ್ ಎಕ್ಸ್ ಏನಾಗಿದೆ ರೀ, ಎ ಎಕ್ಸ್ ಪ್ಲಸ್ 1. ಸೊ ಈಸ್ ಕಂಟಿನ್ಯೂಸ್. ಹೌದಾ? ಯಾಕಂದರೆ ಪಾಲಿನಾಮಿಯಲ್ ಫಂಕ್ಷನ್ ಆಗಿದೆ, ಸಿನ್ಸ್ ಇಟ್ ಇಸ್ ಎ ಪಾಲಿನಾಮಿಯಲ್ ದೇರ್ ಫೋರ್ ಇಟ್ ಈಸ್ ಕಂಟಿನ್ಯೂಸ್. ಸೊ ನೆಕ್ಸ್ಟ್ ಅದೇ ಥರ, ಸೊ ವೆನ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 3. ಹೌದಾ? ಸೊ ಎಫ್ ಆಫ್ ಎಕ್ಸ್ ಏನಾಗಿದೆ ರೀ, ಸೊ ಬಿ ಎಕ್ಸ್ ಪ್ಲಸ್ 3. ಸೊ ಟೋಟಲ್ ಏನಾಗಿದೆ, ಸೊ ಇದು ಕೂಡ ಸೊ ಈಸ್ ಕಂಟಿನ್ಯೂಸ್ ಫಂಕ್ಷನ್, ಈಸ್ ಕಂಟಿನ್ಯೂಸ್. ಇದು ಕೂಡ ಪಾಲಿನಾಮಿಯಲ್ ಬಿಕಾಸ್ ದಿಸ್ ಇಸ್ ಅ ಪಾಲಿನಾಮಿಯಲ್ ಫಂಕ್ಷನ್ ದೇರ್ ಫೋರ್ ಇಟ್ ಈಸ್ ಕಂಟಿನ್ಯೂಸ್. ಸೊ ನಾವೇನು ಮಾಡ್ಬೇಕು ರೀ ಈಗ, ಆಮೇಲೆ ಅವ್ನು ಎಕ್ಸ್ ಈಕ್ವಲ್ ಟು 3 ಕೂಡ ಏನಾಯ್ತು ಹೇಳಿದಾನೆ, ಅವ್ನು ಕಂಟಿನ್ಯೂಸ್ ಆಗಿದೆ ಅಂತ ಹೇಳಿಬಿಟ್ಟಿದ್ದಾನೆ. ಹೌದಾ? ಕಂಟಿನ್ಯೂಸ್ ಆಗಿದೆ ಅಂತ ಹೇಳಿದಾನೆ. ಸೊ ಆದರೂ ಕೂಡ ನಾವೇನು ಮಾಡೋಕ್ಕಾದ್ರೆ ಎಲ್ ಎಚ್ ಎಲ್ ಆರ್ ಎಚ್ ಎಲ್ ತೊಗೊಳ್ಳೋಣ, ಯಾಕಂದ್ರೆ ಕಂಟಿನ್ಯೂಸ್ ಅಂತ ಹೇಳಿಬಿಟ್ಟಿದ್ದಾನಲ್ಲ. ಹೌದಲ್ಲ? ಸಿನ್ಸ್ ಎಫ್ ಈಸ್ ಕಂಟಿನ್ಯೂಸ್ ಎಟ್ ಎಕ್ಸ್ ಈಕ್ವಲ್ ಟು 3. ಹೌದಾ? ಕಂಟಿನ್ಯೂಸ್ ಆಗಿದೆ. ಸೊ ಬಟ್ ಸ್ಟಿಲ್ ನಾವೇನು ಮಾಡೋಣ, ಎಲ್ ಎಚ್ ಎಲ್ ತೊಗೊಳ್ಳೋಣ, ಏನಾಗಿದೆ ಅಂತ ನೋಡೋಣ. ಸೊ ಎಲ್ ಎಚ್ ಎಲ್, ಸೊ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಆ್ಯಸ್ ಎಕ್ಸ್ ಟೆಂಡಿಂಗ್ ಟು 3 ಮೈನಸ್ ಮೀನ್ಸ್ ವಾಟ್, ಲೆಸರ್ ದೆನ್ 3 ಎಲ್ಲಿದೆ ನೋಡಿ, ಇಲ್ಲಿದೆ. ಹೌದಾ? ಅಂದರೆ ಏನಿದೆ, ಎ ಎಕ್ಸ್ ಪ್ಲಸ್ 1. ಸೊ ಹಾಗಾದ್ರೆ ಫಂಕ್ಷನ್ ಏನಾಗುತ್ತೆ, ಸೊ ಲಿಮಿಟ್ ಎ ಎಕ್ಸ್ ಪ್ಲಸ್ 1 ಆ್ಯಸ್ ಎಕ್ಸ್ ಟೆಂಡಿಂಗ್ ಟು 3 ಓಕೆನಾ? ಸೊ ನೆಕ್ಸ್ಟ್ ಏನು ಬರ್ತಾ ಇದೆ ನಿಮಗೆ, ಎ ಎಕ್ಸ್ ಪ್ಲಸ್ 1 ಬರ್ತಾ ಇದೆ. ಸೊ ಇದು ಪಾಲಿನಾಮಿಯಲ್ ಫಂಕ್ಷನ್ ಆಗಿರೋದಕ್ಕೆ ಎಕ್ಸ್ದಲ್ಲಿ ಏನಾಗುತ್ತೆ, ಡೈರೆಕ್ಟಾಗಿ ನೀವು 3 ಕೊಡ್ಬೋದು. ಸೊ ಏನು ಪ್ರಾಬ್ಲಮ್ ಇಲ್ಲ, ಕಂಟಿನ್ಯೂಸ್ ಆಗಿದೆ. ಹಾಗಾಗಿ ಸೊ ಫಂಕ್ಷನ್ ಏನಾಗಿದೆ 3a. ಸೊ ಎಕ್ಸ್ದಲ್ಲಿ ಏನು ಮಾಡಿ 3 ಕೊಡಿ. ಸೊ ಏನು ಬರ್ತದೆ ನಿಮಗೆ, 3a ಪ್ಲಸ್ 1 ಅಂತ ಬರುತ್ತೆ. ಓಕೆನಾ? ಸೊ ಸಿಮಿಲರ್ಲಿ ಆರ್ ಎಚ್ ಎಲ್ ಮಾಡಿರಿ. ಸೊ ಆರ್ ಎಚ್ ಎಲ್ ಏನಾಗುತ್ತೆ, ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಆ್ಯಸ್ ಎಕ್ಸ್ ಟೆಂಡಿಂಗ್ ಟು 3+. ಹೌದು? ಎಕ್ಸ್ ಟೆಂಡಿಂಗ್ ಟು 3+. ಸೊ 3+ ಅಂದಾಗ ಏನಾಗ್ತದೆ ನೋಡಿರಿ, 3+ ಅಂದರೆ ಏನು ರೀ, ಗ್ರೇಟರ್ ದ್ಯಾನ್ 3. ಸೊ ಗ್ರೇಟರ್ ದ್ಯಾನ್ 3 ಇಲ್ಲಿದೆ. ಗ್ರೇಟರ್ ದ್ಯಾನ್ 3 ಅಂದರೆ ಏನು, ಬಿ ಎಕ್ಸ್ ಪ್ಲಸ್ 3. ಸೊ ಬಿ ಎಕ್ಸ್ ಪ್ಲಸ್ 3 ತೊಗೊಳ್ಳಿ. ಸೊ ಲಿಮಿಟ್ ಬಿ ಎಕ್ಸ್ ಪ್ಲಸ್ 3. ಸೊ ಎಕ್ಸ್ ಟೆಂಡಿಂಗ್ ಟು 3+ ಇದೆ, 3+. ಸೊ ಇದು ಕೂಡ ಪಾಲಿನಾಮಿಯಲ್ ಫಂಕ್ಷನ್ ಆಗಿದೆ. ಸೊ ಕಂಟಿನ್ಯೂಸ್ ಆಗಿದೆ. ಹಾಗಾಗಿ ಏನಾಗುತ್ತೆ, 0/0 ಫಾರ್ಮ್ ಬರಲ್ಲ. ಸೊ ಡೈರೆಕ್ಟ್ 3ನ ಸಬ್ಸ್ಟಿಟ್ಯೂಟ್ ಮಾಡಿ ಎಕ್ಸ್ ಇದೆ. ಸೊ ಎಕ್ಸ್ ಎಲ್ಲಿದೆ, ಸೊ ಡೈರೆಕ್ಟ್ 3 ಹಾಕ್ಬೋದು. ಸೊ 3 ಹಾಕಿದಾಗ ಏನು ಬರ್ತದೆ ನಿಮಗಿದು, ಸೊ ಟೋಟಲ್ ಡೈರೆಕ್ಟಾಗಿ ಏನು ಬರ್ತದೆ ನಿಮಗಿಲ್ಲಿ 3b ಪ್ಲಸ್ 3 ಅಂತ ಬರುತ್ತೆ. ಓಕೆನಾ? ಸೊ ಇಲ್ಲಿ 3a ಪ್ಲಸ್ 1, ಇಲ್ಲಿ ಏನಿದೆ 3b ಪ್ಲಸ್ 3 ಅಂತ ಬರ್ತಾ ಇದೆ. ಸೊ ನಿಮಗೆ ಎಫ್ ಏನಾಗಿದೆ, ಕಂಟಿನ್ಯೂಸ್ ಆಗಿಬಿಟ್ಟಿದೆ ನಿಮಗಿಲ್ಲೇ. ಹೌದಾ? ಎಫ್ ಕೂಡ ಕಂಟಿನ್ಯೂಸ್ ಆಗಿದೆ. ಸೊ ಹಾಗಾಗಿ ಹೌದಾ, ಅಂದರೆ ಈ ಲೈನ್ ಇಲ್ಲಿ ಬರೀರಿ ಇದನ್ನು. ಸಿನ್ಸ್ ಎಫ್ ಈಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಈಕ್ವಲ್ ಟು 3. ಸೊ ಹಾಗಾಗಿ ಏನಾಗ್ಬಿಡ್ತದೆ ನಿಮಗೆ, ಎಲ್ ಎಚ್ ಎಲ್. ಹೌದ್ರಿ? ಹಾಗಾಗಿ ಎಲ್ ಎಚ್ ಎಲ್ ಇಸ್ ಈಕ್ವಲ್ ಟು ಆರ್ ಎಚ್ ಎಲ್ ಇಸ್ ಈಕ್ವಲ್ ಟು ಸೊ ಎಫ್ ಆಫ್ 3. ಸೊ 3 ಈಕ್ವಲ್ ಆಗೇ ಇರ್ತದೆ. ಹೌದಾ? ಆಗೇ ಇರ್ತದೆ, ಯಾಕಂದ್ರೆ ಕಂಟಿನ್ಯೂಸ್ ಅಂತ ಅವನು ಹೇಳಿದ್ದಾನೆ. ಸೊ ಹಾಗಾಗಿ ಎಲ್ ಎಚ್ ಎಲ್ ಏನು ಬರ್ತಾ ಇದೆ ನಿಮಗಿಲ್ಲಿ, 3a ಪ್ಲಸ್ 1 ಇಸ್ ಈಕ್ವಲ್ ಟು ಆರ್ ಎಚ್ ಎಲ್ ಏನು ಬರ್ತಾ ಇದೆ ನೋಡಿ ನಿಮಗಿಲ್ಲಿ, 3b ಪ್ಲಸ್ 3 ಇಸ್ ಈಕ್ವಲ್ ಟು ಎಫ್ ಆಫ್ 3. ಸೊ ಎಫ್ ಆಫ್ 3 ಬನ್ನಿ. ಎಫ್ ಆಫ್ 3 ಅಂದರೆ ಏನಾಗಿದೆ ನಿಮಗೆ, 3 ಎಲ್ಲಿದೆ ನೋಡಿ, ಇಲ್ಲಿದೆ 3. ಸೊ 3 ಅಂದರೆ ಏನಾಗುತ್ತೆ, ಇಲ್ಲಿ ಬರುತ್ತೆ ಎ ಎಕ್ಸ್ ಪ್ಲಸ್ 1.
ಎ ಎಕ್ಸ್ ಪ್ಲಸ್ ಅಂದರೆ ಏನಾಗುತ್ತೆ 3a+1 ಹೌದಾ. ಅದು 3a+1 ಮೂರು ಏನಾಗಿರುತ್ತೆ ಈಗ ಈಕ್ವಲ್. ಸೊ ಇವಾಗ ಎ ಆ್ಯಂಡ್ ಬಿ ವ್ಯಾಲ್ಯೂ ಕಂಪೇರ್ ಮಾಡಿ. ಸೊ ಕಂಪೇರಿಂಗ್ ದೀಸ್ ಟೂ ಥಿಂಗ್ಸ್, ಯಾಕಂದ್ರೆ 3a+1 ಎರಡು ಸೇಮ್ ಅಲ್ಲ, ಇವೆರಡನ್ನು ಕಂಪೇರ್ ಮಾಡಿ. ಸೊ ಕಂಪೇರ್ ಮಾಡಿದಾಗ 3b + 3 = 3a+1 ರೈಟ್. ಸೊ ಹಾಗಾದ್ರೆ 3b = ಏನಾಗ್ತದೆ ರೀ 3a+1. ಸೊ ಇದೇನಾಗುತ್ತೆ -3. 3b = 3a - 2. ಸೊ ಹಾಗಾದ್ರೆ b = ಏನು ಬರ್ತದೆ ನಿಮಗೆ 3a - 2 / 3 ಬರ್ತದೆ. ಓಕೆನಾ. ಸೊ ಅದೇ ಥರ ಎ ವ್ಯಾಲ್ಯೂ ಏನು ಬರ್ತದೆ ನಿಮಗೆ. ಸೊ ಎ ವ್ಯಾಲ್ಯೂ ನೋಡಿರಿ ಏನು ಬರ್ತದೆ ಇದರಲ್ಲಿಂದ 3b + 3 ಎ ವ್ಯಾಲ್ಯೂ ಬೇಕಲ್ಲ. ಸೊ +1 ಇದು ಈ ಕಡೆ ಶಿಫ್ಟ್ ಮಾಡಿದಾಗ ಏನಾಗುತ್ತೆ ನಿಮಗಿದು -1. ಸೊ = ಎ ಆಗ್ತದೆ, ಸಾರಿ = 3a ಆಗ್ತದೆ. ಕ್ಲಿಯರ್. ಸೊ ಇಲ್ಲೇನಿದೆ ನೋಡಿ 3b. ಸೊ +2 ನೋಡಿರಿ, ಇಲ್ಲಿ +1 - 3 -2 ಬರ್ತದೆ, ಇಲ್ಲಿ +3 - 1 +2 ಆಗ್ತದೆ. ಸೊ ದಿಸ್ = 3a. ಸೊ ಹಾಗಾದ್ರೆ ಎ ವ್ಯಾಲ್ಯೂ ಏನು ಬರ್ತದೆ ನಿಮಗೆ 3b + 2 / 3. ಸೊ ಹಾಗಾದ್ರೆ ಫಾರ್ ಎ = ಸೊ 3b/3 ಸಪ್ರೇಟ್ ಬರ್ದಾಗ ಏನಾಗುತ್ತೆ 3 3 ಕ್ಯಾನ್ಸಲ್. ಸೊ b ಬರ್ತದೆ. ಸೊ ಇಲ್ಲೇನು ಬರ್ತದೆ ನಿಮಗಿದು 2/3 ಬರ್ತದೆ. ಹೀಗೆ ಹೌದಾ. ಸೊ ಇಲ್ಲಿ ಕೂಡ ನೀವು ಏನೋ ಸಪ್ರೇಟಾಗಿ ಬರೆದಾಗ ಸೊ 3 3 ಕ್ಯಾನ್ಸಲ್ ಆಗ್ತದೆ. 3 3 ಕ್ಯಾನ್ಸಲ್ ಆದರೆ ಇಲ್ಲಿ ಕೂಡ ಬಿ ವ್ಯಾಲ್ಯೂ ಏನು ಬರ್ತದೆ ರೀ ಎ - 3 3 ಕ್ಯಾನ್ಸಲ್. ಅದೇ ಥರ ಇಲ್ಲಿ ಏನು ಬರ್ತದೆ ಸೊ 2/3 ಬರ್ತದೆ. ಸೊ ಹಾಗಾದ್ರೆ ದಿಸ್ ಇಸ್ ಎ ಬಿ ವ್ಯಾಲ್ಯೂ. ಸೊ ದಿಸ್ ಇಸ್ ಎ ವ್ಯಾಲ್ಯೂ. ಓಕೆನಾ. ಕ್ಲಿಯರ್. ಟೇಕ್ ಡೌನ್ ನೆಕ್ಸ್ಟ್ ಕ್ವಶನ್. ಸೊ ಟೇಕ್ ಡೌನ್ ಕ್ವಶನ್ ನಂಬರ್ 18. ಸೊ ಕ್ವಶನ್ ನಂಬರ್ 18 ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೊ ಇದು ಆಲ್ರೆಡಿ ಎಕ್ಸಾಮಿಗೆಲ್ಲ ಕೇಳಿದ್ದಾರೆ ಇವನ್ನೆಲ್ಲ. ಸೊ ಕ್ವಶನ್ ನಂಬರ್ ಏನು 16 ಏನು ಸಾಲ್ವ್ ಮಾಡಿದೆ, 15 ಭಾಳ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ಬರೋಲ್ಲ ಇಂಪಾರ್ಟೆಂಟ್. ಸೊ 4 ಮಾರ್ಕಿಗೆ ಕಂಪಲ್ಸರಿ ಬಂದೇ ಬರುತ್ತದೆ. ಸೊ ಫಾರ್ ವಾಟ್ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ ಈಸ್ ದ ಫಂಕ್ಷನ್ f(x)? ದಿಸ್ ಒನ್ ಈಸ್ ಕಂಟಿನ್ಯೂಯಸ್ ಎಟ್ x = 0 ಅಂತ ಕ್ವಶನ್ ಮಾಡಿದ್ದಾನೆ. ಈಸ್ ಕಂಟಿನ್ಯೂಯಸ್ ಎಟ್ x = 0 ಆ್ಯಂಡ್ ಆಲ್ಸೋ ವಾಟ್ ಅಬೌಟ್ ಕಂಟಿನ್ಯೂಟಿ ಎಟ್ x = 1. ಸೊ ಎರಡು ಪಾಯಿಂಟಲ್ಲಿ ಏನು ಮಾಡ್ಬೇಕು ನೀವು ಕಂಟಿನ್ಯೂಸ್ ಇದನ್ನು ಇಲ್ಲ ಅಂತ ಚೆಕ್ ಮಾಡಬೇಕು. ಓಕೆನಾ. ಅಂದರೆ ಯಾವ ಲ್ಯಾಂಬ್ಡಾ ವ್ಯಾಲ್ಯೂಗೆ ಕೇಳಿದಾನಲ್ಲಿ ಫಾರ್ ವಾಟ್ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ, ಈ ಲ್ಯಾಂಬ್ಡಾ ಇದೆ ಹೌದಾ ನಿಮ್ಗೆ. ಸೊ ಯಾವ ಲ್ಯಾಂಬ್ಡಾ ವ್ಯಾಲ್ಯೂಗೆ ಸೊ ಈ ಫಂಕ್ಷನ್ನು ಕಂಟಿನ್ಯೂಸ್ ಆಗಿರುತ್ತೆ 0 ಮತ್ತು 1 ಅಂತ ಕ್ವಶನ್ ಕೇಳಿದ್ದಾನೆ. ಸೊ ಚೆಕ್ ಮಾಡಿ ಹಾಗಾದರೆ. ಸೊ ಸಿಂಪಲ್ ನೋಡ್ಬೋದು. ಸೊ ಎರಡು ಕೂಡ ಏನಾಗಿದೆ ನಿಮ್ಮ ಪಾಲಿನಾಮಿಯಲ್ ಫಂಕ್ಷನ್ ಆಗಿದೆ. ಸೊ ಎಟ್ ದ ಗಿವನ್ ಇಂಟರ್ವಲ್ ಏನಾಗಿದೆ ಕಂಟಿನ್ಯೂಯಸ್. ಸೊ ಬೇಕಾದ್ರೆ ಸಿಂಪಲಾಗಿ ಬರೀರಿ. ಸೊ ವೆನ್ x ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 0, ಸೊ f(x) ಏನಾಗಿದೆ ನಿಮಗೆ ಲ್ಯಾಂಬ್ಡಾ ಇಂಟು ಸೊ x² - 2x. ಸೊ ಅದೇ ಥರ ನೆಕ್ಸ್ಟು ವೆನ್ x ಈಸ್ ಗ್ರೇಟರ್ ದ್ಯಾನ್ 0, ಸೊ f(x) ಏನಾಗಿದೆ ನಿಮಗೆ 4x + 1. ಸೊ ಬೋತ್ ಆರ್ ವಾಟ್? ಬೋತ್ ಆರ್ ಪಾಲಿನಾಮಿಯಲ್ ಫಂಕ್ಷನ್. ಬೋತ್ ಆರ್ ಪಾಲಿನಾಮಿಯಲ್ ಫಂಕ್ಷನ್. ಸೊ ದೇರ್ ಫೋರ್ ಏನಾಗಿದೆ ನಿಮಗದು ದೇರ್ ಫೋರ್ f(x) ಈಸ್ ಕಂಟಿನ್ಯೂಯಸ್ ಅಟ್ ಗಿವನ್ ಇಂಟರ್ವಲ್. ಹಿಂಗೆ ಬರಿಬೋದು ನೀವು ಇದನ್ನು ಹೌದಾ. ಬೋತ್ ಆರ್ ಕಂಟಿನ್ಯೂಯಸ್ ಅಟ್ ಗಿವನ್ ಇಂಟರ್ವಲ್. ಬಟ್ ವಾಟ್ ಅಬೌಟ್ x = 0? ಸೊ 0 ಏನಾಗ್ತದೆ ಅಂತಂತೇಳಿ, ಯಾಕಂದರೆ 0 ಪಾಯಿಂಟಲ್ಲಿ ಏನಾಗಿದೆ ಫಂಕ್ಷನ್ಗಳು ಚೇಂಜ್ ಆಗಿದ್ದಾವೆ ಹೌದಾ. ಹಾಗೆ ಗ್ರಾಫ್ ಹೆಂಗೆ ಬೇಕು ಹೋಗ್ತಿರ್ಬೋದು. ಸೊ ಹಾಗೆ ಎಟ್ x = 0 ನೋಡಿರಿ. ಎಟ್ x = 0 ತೊಗೊಳ್ಳಿ. ಸೊ 0 ಪಾಯಿಂಟಲ್ಲಿ ನೋಡಿ ಏನೇನಾಗ್ತದೆ ಅಂಥೇಳಿ ಹೌದಾ. ಸೊ LHL. ಸೊ ಫಸ್ಟ್ ಏನು ಮಾಡಿ LHL ಚೆಕ್ ಮಾಡಿ. ಸೊ LHL ಅಂದರೆ ಲಿಮಿಟ್ ಆಫ್ f(x) ಆ್ಯಸ್ x → 0 - ಲೆಸರ್ ದೆನ್ 0. ಸೊ ಲೆಸರ್ ದೆನ್ 0 ಇಲ್ಲಿದೆ, ಇಲ್ಲಿದೆ ಲೆಸರ್ ದೆನ್ 0. ಹಾಗೆ ಇದು ಬರ್ತದೆ ಫಂಕ್ಷನ್. ಸೊ ಟೇಕ್ ಡೌನ್. ಸೊ ಲಿಮಿಟ್ ಆ್ಯಸ್ x → 0 ತೊಗೊಳ್ಳಿ ಲ್ಯಾಂಬ್ಡಾ ಇಂಟು ಸೊ x² - 2x ಹೌದಾ. ಲ್ಯಾಂಬ್ಡಾ ಇಂಟು x² - 2x ಅಂತ ಬರ್ತದೆ. ಸೊ 2x ಬಂದಾಗ ಇಲ್ಲಿ ಏನಾಗ್ತದೆ ನೋಡ್ರಿ ನಿಮಗೆ. ಸೊ ಪುಟ್ಟಿಂಗ್ ಮಾಡ್ಬೇಕು. ಪುಟ್ ಮಾಡೋದು ಹೇಳ್ಕೊಟ್ಟಿದ್ದೆ ನಿಮಗೆ ಆಲ್ರೆಡಿ ನಾನು. ಲೆಫ್ಟ್ ಹ್ಯಾಂಡ್ ಲಿಮಿಟ್ನ ಏನು ಟೆಸ್ಟ್ ಫಾರ್ ಕಂಟಿನ್ಯೂಟಿ. ಸೊ x = 0 ಕೊಟ್ಟಿದ್ದಾನೆ. ಹಾಗಾದ್ರೆ ನೀವು ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂದರೆ ಏನು ಮಾಡಬೇಕು 0 - h. ಸೊ 0 - h ಅನ್ನು ಹಾಕಿರಿ. ಸೊ 0 - h ಅವಾಗ ಅಲ್ಲೇ 0 - h ಆ್ಯಸ್ x → 0 ವೆನ್ h → 0 ಅದನ್ನು ಬರೀಬೇಕು ಅದನ್ನು ಹೌದಾ. ಸೊ ಲಿಮಿಟ್ h → 0 ಆಗಿದೆ. ಸೊ ಇಲ್ಲಿ ಏನಾಗ್ಬಿಡ್ತದೆ ನಿಮಗೆ x² ಇದೆ. x² ಇದ್ದಾಗ ಏನಾಗ್ತದೆ ರೀ ಸೊ 0 - h ಹೋಲ್ ಸ್ಕ್ವೇರ್ ಹೌದಾ. 0 - h ಹೋಲ್ ಸ್ಕ್ವೇರ್. ಸೊ -2 × 0 - h ಈ ರೀತಿ ಬರ್ತದೆ ಫಂಕ್ಷನ್ ಹೌದಾ. ಸೊ ಹಾಗಾದ್ರೆ ಏನಾಗುತ್ತೆ h → 0 ಹಾಕಿದಾಗ ನೋಡಿ ಏನೇನಾಗ್ತದೆ. ಸೊ ಲಿಮಿಟ್ ಸೊ h → 0 ಹಾಕಿರಿ. ಯಾಕಂದ್ರೆ 0 - h ಟೋಟಲ್ ಏನಾಗ್ತದೆ ಸೊ 0ನೇ ಬರ್ತದೆ. ಅದು ಕಂಪ್ಲೀಟ್ 0 ಆಗ್ತದೆ ನಿಮಗಿದೆ ಹೌದಾ. ಸೊ ಇಲ್ಲಿ ಏನಾಗ್ತದೆ ನೋಡಿರಿ ಇಲ್ಲಿ. ಸೊ +(-) -2 × 0. ಸೊ -(-) ಏನಾಗ್ತದೆ ನಿಮಗಿದೆ +h ಆಗ್ತದೆ. -(-) +h. ಹಾಗಾದ್ರೆ h → 0 ಅಂತಂದಾಗ ಸೊ 0 + 0 0. ಸೊ ಟೋಟಲ್ ಏನಾಗ್ಬಿಡ್ತದೆ ನಿಮ್ಗೆ ಕಂಪ್ಲೀಟ್ ಏನಾಗ್ತದೆ 0 ಬರ್ತದೆ ಹೌದಾ. h = 0 ಹಾಕ್ಬೋದಲ್ಲ ಇವಾಗ ಹೌದಾ. ಸೊ LHL ಏನಾಗ್ತದೆ 0 ಬರ್ತಾಯಿದೆ. ಅದೇ ಥರ ನೆಕ್ಸ್ಟ್ ಸಿಂಪಲ್ ಟೇಕ್ ಡೌನ್ RHL. ರೈಟ್ ಹ್ಯಾಂಡ್ ಲಿಮಿಟ್ ತೊಗೊಳ್ಳಿ. ಸೊ ಲಿಮಿಟ್ ಆಫ್ f(x) ಆ್ಯಸ್ x → 0 + 0 + ಮೀನ್ಸ್ ವಾಟ್ ಗ್ರೇಟರ್ ದ್ಯಾನ್ 0. ಗ್ರೇಟರ್ ದ್ಯಾನ್ 0 ಇಲ್ಲಿದೆ. ಸೊ ಇಲ್ಲಿದೆ ಅಂದರೆ ಏನು ಮಾಡ್ಬೇಕು 4x + 1 ತೊಗೋಬೇಕು.
ಸೊ 4x ಪ್ಲಸ್ 1 ತೊಗೊಳ್ಳಿ. ಸೊ ಲಿಮಿಟ್ ಎಕ್ಸ್ ಟೆಂಡಿಂಗ್ ಟು 0. ಸೊ ಏನು ಬರ್ತಾರೆ 4x ಪ್ಲಸ್ 1. ಸೊ ಹಾಗಾದ್ರೆ ಏನಾಯಿತು, ಸೊ ಈಗ ನೀವೇನು ಮಾಡ್ತೀರಿ, ಈಗ ಪುಟ್ ಎಕ್ಸ್ ಈಕ್ವಲ್ ಟು 0 ಪ್ಲಸ್ ಎಚ್. ಇದು 0 ಮೈನಸ್ ಎಚ್, ಹೌದು, ಇಲ್ಲಿ 0 ಪ್ಲಸ್ ಎಚ್ ಹಾಕ್ಬೇಕು ಎಕ್ಸ್ ಪ್ಲೇಸ್ನ. ಸೊ 0 ಪ್ಲಸ್ ಎಚ್ ಹಾಕಿದಾಗ ಏನಾಗುತ್ತೆ 0 ಪ್ಲಸ್ ಎಚ್ ಪ್ಲಸ್ 1 ಆ್ಯಸ್ ಎಕ್ಸ್ ಟೆಂಡಿಂಗ್ ಟು 0 ವೆನ್ ಎಚ್ ಟೆಂಡಿಂಗ್ ಟು ಆ್ಯಸ್ ಎಕ್ಸ್ ಟೆಂಡಿಂಗ್ ಟು 0. ಸೊ ವೆನ್ ಎಚ್ ಟೆಂಡಿಂಗ್ ಟು 0, ಹೌದಾ, ಎಕ್ಸ್ 0ಕ್ಕೆ ಹೋದರೆ ಎಚ್ 0ಕ್ಕೆ ಹೋಗ್ತದೆ ಹಾಗೆ. ಸೊ ಇದೇನಾಗುತ್ತೆ ಇಲ್ಲಿ ಚೇಂಜ್ ಆಗ್ತದೆ, ಯಾಕಂದ್ರೆ ನಾವು ಟೆಸ್ಟ್ ಮಾಡ್ತಾ ಇದ್ದೀವಲ್ಲ. ಸೊ ಈಗೇನಾಯ್ತು ನೆಕ್ಸ್ಟ್ ನೋಡಿರಿ, ಕಂಪ್ಲೀಟ್. ಸೊ ಲಿಮಿಟ್ ಅಂದರೆ ಇಲ್ಲಿ ಕೂಡ ನಿಮ್ಗೆ ಈಸಿಯಾಗಿ ಗೊತ್ತಾಗ್ತದೆ, ಇಲ್ಲಿ 0 ಪ್ಲಸ್ ಎಚ್ ಇದೆ. ಸೊ ಎಚ್ ಇಸ್ ಈಕ್ವಲ್ ಟು 0 ಹಾಕಿದಾಗ ಏನಾಗ್ಬಿಡ್ತದೆ ನಿಮಗೆ, ಇದು ಕಂಪ್ಲೀಟ್ 0 ಇಂಟು 4 ಏನಾಗುತ್ತೆ, ಟೋಟಲ್ 0 ಆಗಿ ಹೋಗ್ಬಿಡುತ್ತೆ. ನಿಮ್ಗೆ ಉಳಿಯೋದೇನು 1 ಮಾತ್ರ. ಸೊ ಆಗ ನಿಮ್ಗೆ ಏನು ಬರ್ತಾ ಇದೆ, ಸೊ 1 ಬರ್ತಾ ಇದೆ. ಹಾಗಾದ್ರೆ ಎಲ್ ಎಚ್ ಎಲ್ 0 ಬರ್ತಾ ಇದೆ, ಆರ್ ಎಚ್ ಎಲ್ಲು 1 ಬರ್ತಾ ಇದೆ. ಸೊ ಹಾಗಾಗಿ ದೇರ್ ಫೋರ್ ಇವನ್ ವ್ಯಾಲ್ಯೂ ಆಫ್ ದ ಫಂಕ್ಷನ್ ಕೂಡ ನೀವು ಚೆಕ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಇಲ್ಲಿ ಎರಡನೇ ಈಕ್ವಲ್ ಆಗಿಲ್ಲ ಅಂದರೆ ವ್ಯಾಲ್ಯೂ ಆಫ್ ದ ಫಂಕ್ಷನ್ ಏನಾಗುತ್ತೆ ನಿಮಗೆ, ಸೊ ಒಂದು ಕೋಇನ್ಸಿಡೆಂಟ್ ಆದರೂ ಕೂಡ ನಿಮ್ಗೆ ಪ್ರಾಬ್ಲಮ್ ಅದು, ಹೌದಾ, ಕಂಟಿನ್ಯೂಸ್ ಆಗಿರಂಗಿಲ್ಲ. ಸೊ ದೇರ್ ಫೋರ್ ಡೈರೆಕ್ಟಾಗಿ ಹೇಳ್ಬೋದು ನೀವು ಇಲ್ಲಿ. ಸೊ ಎಲ್ ಎಚ್ ಎಲ್ ಈಸ್ ನಾಟ್ ಈಕ್ವಲ್ ಟು ಆರ್ ಎಚ್ ಎಲ್. ಸೊ ದೇರ್ ಫೋರ್ f of x is not continuous. F of x is not continuous at x equal to 0 for any value of lambda. ಸೊ ಲ್ಯಾಂಬ್ಡಾ ನೀವು ಯಾವುದೇ ವ್ಯಾಲ್ಯೂ ಹಾಕಿದರೂ ಕೂಡ, ಲ್ಯಾಂಬ್ಡಾ ನೋಡಿ ಇಲ್ಲಿ ನೋಡಿ ಗೊತ್ತಾಗ್ತದೆ ನಿಮಗೆ, ಇಲ್ಲಿ ಲ್ಯಾಂಬ್ಡಾ ನೀವು ಯಾವುದೇ ವ್ಯಾಲ್ಯೂ ಹಾಕಿದರೂ ಕೂಡ ಏನಾಗ್ತದೆ ನಿಮಗೆ, ಇದು 0ನೇ ಬರ್ತಾ ಇರ್ತದೆ, ಹೌದಾ. ನೀವು ಲ್ಯಾಂಬ್ಡಾ ಏನೇ ವ್ಯಾಲ್ಯೂ ಹಾಕ್ರಿ, ಸೊ ನಿಮಗೆ ಫಂಕ್ಷನ್ ಏನಾಗಿರುತ್ತೆ, ಕಂಟಿನ್ಯೂಸ್ ಆಗಲ್ಲ. ಎಫ್ ಆಫ್ ಎಕ್ಸ್ ಇಸ್ ನಾಟ್ ಕಂಟಿನ್ಯೂಸ್ ಎಟ್ ಎಕ್ಸ್ ಈಕ್ವಲ್ ಟು 0 ಫಾರ್ ಎನಿ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ, ಓಕೆನಾ. ಸೊ ಅದೇ ಥರ 1ಅಲ್ಲಿ ನೋಡಿ, ಸೊ 1ಅಲ್ಲಿ ಏನಾದರೂ ಆಗ್ತದೆ ನೋಡಿ, 1ಅಲ್ಲಿ ನೋಡಿ. ಸೊ ಎಕ್ಸ್ ಈಕ್ವಲ್ ಟು 1. ಸೊ 1 ತೊಗೊಳ್ಳಿ ಏನಾಗ್ತದೆ, ಸೊ 1. ಸೊ 1 ಆಗ್ತದೆ ಏನಾಗ್ತದೆ, ಎಲ್ಲ ಚೇಂಜ್ ಆಗ್ತದೆ ಗೊತ್ತಲ್ಲ, 1, ಹೌದ್ರಿ. ಸೊ 1. ಸೊ ಇದೆಲ್ಲ ಏನೇನಾಗ್ತದೆ ನೋಡ್ತೀನಿ, ನಾನು ತೋರಿಸ್ತೀನಿ ಅವೆಲ್ಲ ನೆಕ್ಸ್ಟ್ ಏನೇನಾಗ್ತವೆ ಅಂತ ಹೇಳಿ ನಿಮಗೆ, ಹೌದಾ. ಇದೆಲ್ಲ ಏನಾಗ್ತದೆ, ಸ್ವಲ್ಪ ಚೇಂಜ್ ಆಗ್ತದೆ ಇವೆಲ್ಲ, 1ಅಲ್ಲ. ಸೊ 1ಅಲ್ಲಿ ಫಂಕ್ಷನ್ ಏನಾಗ್ತದೆ ನೋಡೋಣ. ಸೊ ಲಿಮಿಟ್ ಎಕ್ಸ್ಟೆಂಡಿಂಗ್ ಟು 1 ಮೈನಸ್ ಮೀನ್ಸ್ ವಾಟ್, ಲೆಸರ್ ದೆನ್ 1. ಸೊ ನೋಡಿ ಲೆಸರ್ ದೆನ್ 1 ಎಲ್ಲಿದೆ ನಿಮಗೆ, ಲೆಸರ್ ದೆನ್ 1 ಎಲ್ಲಿದೆ ನಿಮ್ಗೆ ಇದೇ ಬರ್ತದೆ, ಲೆಸರ್ ದೆನ್ 1 ಅಂದಾಗ, ಯಾಕಂದರೆ ಎಕ್ಸ್ ಗ್ರೇಟರ್ ದೆನ್ 0 ಇದೆ, ಹೌದಾ, ಹಿಂಗಿದೆ ನಿಮಗೆ, ಹೌದಾ. ಸೊ ಇದು 0 ಇದೆ, ಇದು ಎಕ್ಸ್ ಗ್ರೇಟರ್ ದೆನ್ 0, ಇದು 1 ಇಲ್ಲಿ ಇರ್ತದೆ ನಿಮಗೆ, ಹೌದಾ. ಸೊ ನೆಕ್ಸ್ಟ್ ಲೆಸರ್ ದೆನ್ ಆರ್ ಈಕ್ವಲ್ ಟು 0 ಅಂದರೆ ಕಡಿಮೆ ಅಂದರೆ ಈ ಕಡೆ ಇರ್ತದೆ ನಿಮಗೆ, ರೈಟ್. ಈಗ ನಮಗೆ ಬೇಕಾಗಿರೋದು ಸೊ ಗ್ರೇಟರ್ ದೆನ್ 1 ಲೆಸರ್ ದೆನ್ 1. ಸೊ ಲೆಸರ್ ದೆನ್ 1 ಅಂತಂದಾಗ ಸೊ ನಿಮ್ಗೆ ಈ ಕ್ವಾಂಟಿಟಿ ಬರ್ತದೆ ನಿಮಗೆ, ಇದು ಏನಿದು ಗ್ರೇಟರ್ ದೆನ್ 1, ಸೊ ಇದೇನಿದು ಲೆಸರ್ ದೆನ್ 1, ಅಂದರೆ ವೆರಿ ಕ್ಲೋಸ್ ಟು 1 ಬರಬೇಕಲ್ಲ, ಹೌದಾ. ಸೊ ಹಾಗಾಗಿ ನಿಮ್ಗೆ ಆ ಕ್ವಾಂಟಿಟಿ ಒಳಗೆ ಬರ್ತದೆ. ಹಾಗಾದ್ರೆ ಲೆಸರ್ ದೆನ್ 1 ಅಂದ್ರೆ ಕೂಡ ನಿಮ್ಗೆ ಏನಾಗುತ್ತೆ, ಇಲ್ಲಿದೆ ನೋಡಿ, ಎಕ್ಸ್ ಇಸ್ ಗ್ರೇಟರ್ ದೆನ್ 0 ಇದೆ, 0ಕ್ಕಿಂತ ಜಾಸ್ತಿ ಅಂದರೆ ಇದಿಷ್ಟು ಸ್ಪೇಸ್ ಖಾಲಿನೇ ಇರ್ತದೆ, ಇನ್ನು ನಿಮ್ಗೆ ಜಾಸ್ತಿನೇ ಉಳಿತದೆ. ಬಟ್ ನಾವು ವೆರಿ ಕ್ಲೋಸ್ ಟು 1 ಬರಬೇಕು ಫ್ರಮ್ ಲೆಫ್ಟ್ ಸೈಡ್ ಆ್ಯಂಡ್ ರೈಟ್ ಸೈಡ್. ಹಾಗಾದ್ರೆ ಎರಡಕ್ಕೂ ಯಾವ್ದು ಬರ್ತದೆ ನಿಮಗೆ ಫಂಕ್ಷನ್ನು, ಸೊ ಇದೇ ಬರ್ತದೆ, 4x ಪ್ಲಸ್ 1 ಬರ್ತದೆ ನಿಮಗೆ, ಹೌದಾ. ಸೊ ಹಾಗಾಗಿ ಆ ಫಂಕ್ಷನ್ ಆಗಿರುತ್ತೆ ಕಂಟಿನ್ಯೂಯಸ್. ಸೊ 4x ಪ್ಲಸ್ 1 ಹಾಕಿದಾಗ ಸೊ ಫಂಕ್ಷನ್ ಏನಾಗಿರ್ತದೆ ನಿಮಗೆ, ಸೊ ಇಲ್ಲಿ ಕೂಡ ನೀವೇನು ಮಾಡ್ಬೋದು, 4x ಪ್ಲಸ್ 1 ಹಾಕ್ಬೋದು. ಸೊ ಹಾಕ್ರಿ, ಏನಾಗ್ತದೆ ನೋಡಿರಿ, 4 ಹಾಕಿದರೆ ನಿಮಗೇನಾಗ್ತದೆ, ಸೊ ಲಿಮಿಟ್ ಎಸ್ ಟೆಂಡಿಂಗ್ ಟು 0. ಸೊ 4, ಸೊ ಏನಾಗಿ ಬರ್ತದೆ ನಿಮಗೆ 1 ಮೈನಸ್ ಎಚ್, ಹೌದಲ್ಲ ರೀ. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂತ ಬಂದಾಗ ಏನಾಗ್ತದೆ 1 ಮೈನಸ್ ಎಚ್, ಇಲ್ಲಿ 1 ಪ್ಲಸ್ ಎಚ್ ಎಕ್ಸ್ ಪ್ಲೇಸಲ್ಲಿ. ಸೊ ಪ್ಲಸ್ 1 ಹಾಕ್ರಿ, ನಿಮಗೇನು ಬರ್ತದೆ ನೋಡಿರಿ ಈಗ, ಸೊ 4 1 4 ಮೈನಸ್ 4h, ಸೊ ಪ್ಲಸ್ 1, ಹೌದಾ. ಸೊ ಈ ರೀತಿ ಇರುತ್ತೆ. ಸೊ ಲಿಮಿಟ್ ಎಚ್ ಟೆಂಡಿಂಗ್ ಟು 0, ಎಚ್ ಟೆಂಡಿಂಗ್ ಟು 0 ಅಂದರೆ ಹೆಚ್ಚಿದೆ 0 ಆಗ್ತದೆ. ಸೊ 4h ಕ್ವಾಂಟಿಟಿ 0 ಆಗ್ತದೆ. ಸೊ 4 ಪ್ಲಸ್ 1 ಏನಾಗ್ತದೆ ನಿಮಗಿಲ್ಲಿ 5 ಅಂತ ಬರ್ತದೆ, ಹೌದಾ. ಸೊ ಅದೇ ಥರ ನಿಮ್ಗೆ ಆರ್ ಎಚ್ ಎಲ್ ಬರ್ರಿ, ಆರ್ ಎಚ್ ಎಲ್ ಕೂಡ ಅಷ್ಟೇ ಸೇಮ್ ಥಿಂಗ್, ಲಿಮಿಟ್ ಎಚ್ ಟೆಂಡಿಂಗ್ ಟು 0. ಸೊ 4 ಇಂಟು 1 ಪ್ಲಸ್ ಎಚ್ ಫಾರ್ಮುಲಾ ಅದು, ಹೌದಾ. ಫಾರ್ಮುಲಾ ಹೇಳಿದೆ ನಿಮ್ಗೆ ಗೊತ್ತಿದೆ, 1 ಪ್ಲಸ್ ಎಚ್ ಹಾಕ್ರಿ, ಸೊ ಪ್ಲಸ್ 1. ಸೊ ಈಗ ಕೂಡ ಏನಾಗ್ತದೆ ನಿಮಗೆ ಎಚ್ ಇಸಲ್ಲಿ ಏನು ಮಾಡಿರಿ, ಸೊ 0 ಕೊಡಿ. ಸೊ ಎಚ್ದಲ್ಲಿ 0 ಕೊಟ್ಟಾಗ ಏನಾಗ್ತದೆ ನಿಮಗೆ 1 ಪ್ಲಸ್ 0 1 ಬರ್ತದೆ. ಸೊ 4 1 4, 4 ಪ್ಲಸ್ 1 ಏನಾಗುತ್ತೆ 5 ಆಗುತ್ತೆ. ಸೊ ಇಲ್ಲಿ ಕೂಡ ನಿಮ್ಗೆ ಏನಾಗ್ತದೆ 5 ಅಂತಲೇ ಬರುತ್ತೆ. ಇವನ್ ವ್ಯಾಲ್ಯೂ ಆಫ್ ದ ಫಂಕ್ಷನ್ ಕೂಡ ಅಂದರೆ ಎಫ್ ಆಫ್ 1. ಸೊ ಎಫ್ ಆಫ್ 1 ಎಲ್ಲಿ ಬರ್ತದೆ ನಿಮಗೆ, ಇಲ್ಲಿರ್ತದೆ, ಇಲ್ಲಿರ್ತದೆ ಎಫ್ ಆಫ್ 1 ಇಲ್ಲಿರ್ತದೆ, ಯಾಕಂದರೆ ಎಕ್ಸ್ ಇಸ್ ಗ್ರೇಟರ್ ದೆನ್ 0 ಅಲ್ಲ, ಗ್ರೇಟರ್ ದೆನ್ 0 ಅಂದರೆ 1 ಇರ್ತದೆ. ಸೊ 1 ಅಂದರೆ ಇದು ಹಾಕಬೇಕು. ಸೊ ಇದ್ರ ಹಾಕಿದಾಗ ಏನಾಗುತ್ತೆ 4 ಇಂಟು 1 ಪ್ಲಸ್ 1, ಟೋಟಲ್ ಏನು ಬಂತು 5. ಸೊ 5 5 5. ಸೊ ದೇರ್ ಫೋರ್ ಏನಾಯ್ತು ನಿಮಗೆ, ಎಲ್ ಎಚ್ ಎಲ್ ಇಸ್ ಈಕ್ವಲ್ ಟು ಆರ್ ಎಚ್ ಎಲ್ ಇಸ್ ಈಕ್ವಲ್ ಟು ಎಫ್ ಆಫ್ 5. ಸೊ ಟೋಟಲ್ 3 ಈಕ್ವಲ್ ಆಯಿತು. ಸೊ ಹಾಗಾಗಿ ಎಫ್ ಈಸ್ ಕಂಟಿನ್ಯೂಯಸ್, ಕರೆಕ್ಟ್ ಏನ್ರಿ. ಎಫ್ ಈಸ್ ಕಂಟಿನ್ಯೂಯಸ್ ಎಟ್ ಎಕ್ಸ್ ಈಕ್ವಲ್ ಟು ವಾಟ್ 1 ಫಾರ್ ಎನಿ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ. ಸೊ ಅಲ್ಲೇನು ಬಂತು ನಾಟ್ ಕಂಟಿನ್ಯೂಯಸ್, ಎಕ್ಸ್ ಈಕ್ವಲ್ ಟು 0 ಆದಾಗ ಈ ಫಂಕ್ಷನ್ ಏನಾಗುತ್ತೆ ಕಂಟಿನ್ಯೂಸ್ ಆಗಲ್ಲ, ಯಾಕಂದರೆ ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಈಕ್ವಲ್ ಆಗಲಿಲ್ಲ. ಬಟ್ ಇಲ್ಲಿ ಎಟ್ ಎಕ್ಸ್ ಈಕ್ವಲ್ ಟು 1 ಬಂದಾಗ ಏನಾಗ್ತದೆ ನಿಮಗೆ, ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಎರಡು ಏನಾಗಿದೆ ಈಕ್ವಲ್ ಆಗಿದೆ. ಸೊ ಹಾಗಾಗಿ ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಯಸ್, ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಯಸ್ at x equal to 1 at x equal to 1 for any value of lambda. So this is the proof, solution, right. So next, take down next question.
ಸಾರಿ ಕ್ವಶನ್ ನಂಬರ್ 19. ಇದು ಕೂಡ ದಿಸ್ ಇಸ್ ವೆರಿ ಡಿಫಿಕಲ್ಟ್ ಇದೆ ಸ್ವಲ್ಪ. ಅಂದರೆ ಇಲ್ಲಿ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಏನು ಮಾಡಿದಾನೆ ಯೂಸ್ ಮಾಡ್ಕೊಂಡು ಇದು ಏನೋ ಇನ್ಕ್ಲೂಡ್ ಆಗಿದೆ ಕ್ವಶನಲ್ಲಿ. ಸೊ ನೋಡಿ ಕ್ವಶನ್ ನಂಬರ್ 19 ಏನಿದೆ, ಶೋ ದ್ಯಾಟ್ ದ ಫಂಕ್ಷನ್ ಡಿಫೈನ್ಡ್ ಬೈ g of x is equal to x minus ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್, ಓಕೆನಾ, ಈಸ್ ಡಿಸ್ಕಂಟಿನ್ಯೂಯಸ್ ಎಟ್ ಆಲ್ ಇಂಟಿಗ್ರಲ್ ಪಾಯಿಂಟ್ಸ್ ಅಂತ ಹೇಳಿದಾನೆ ಹಿಯರ್. ಸೊ ದಿಸ್ ಒನ್ ಈಸ್ ವಾಟ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್, ದಿಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್. ಇದು ನಿಮಗೆ ಗೊತ್ತಿದೆ, ನಿಮ್ಗೆ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಹೇಗಿದೆ ಅಂತೇಳಿ ಯೂನಿಟ್ ಸ್ಟೆಪ್ ಫಂಕ್ಷನ್ ನೋಡಿದ್ದೀರಿ. ಸೊ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಏನಾಗಿದೆ ನಿಮಗೆ ಕರೆಕ್ಟ್ 1 ಅನ್ನೋ ಪಾಯಿಂಟಲ್ಲಿ 2 ಅನ್ನೋ ಪಾಯಿಂಟಲ್ಲಿ ಇಂಟಿಜರ್ ವ್ಯಾಲ್ಯೂವಲ್ಲಿ ಏನಾಗಿದೆ ಫಂಕ್ಷನ್ ಏನಾಗಿದೆ ಜಂಪ್ ಆಗಿದೆ. ಸೊ ಗ್ರಾಫಿಕಲಿ ಇಟ್ ಈಸ್ ಕ್ಲಿಯರ್ಸ್ ದ್ಯಾಟ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಈಸ್ ಡಿಸ್ಕಂಟಿನ್ಯೂಯಸ್ ಎಟ್ ಆಲ್ ಇಂಟಿಗ್ರಲ್ ಪಾಯಿಂಟ್ಸ್. ಇಂಟಿಜರ್ ಪಾಯಿಂಟಲ್ಲಿ ಫಂಕ್ಷನ್ ಏನಾಗಿದೆ ಜಂಪ್ ಇದೆ, ಹಾಗಾಗಿ ಡಿಸ್ಕಂಟಿನ್ಯೂಯಸ್ ಫಂಕ್ಷನ್ ಅದು. ಬಟ್ ಇದು ಕೊಟ್ಟಿರೋದು ಏನಿಗಿದು, ಇದು ಕೊಟ್ಟಿರೋದು ಫ್ರ್ಯಾಕ್ಷನಲ್ ಪಾರ್ಟ್ ಫಂಕ್ಷನ್ ಅಂತ ಹೇಳ್ತೀವಿ ಇದನ್ನು. ದಿಸ್ ಈಸ್ ಕಾಲ್ಡ್ ವಾಟ್ ಫ್ರ್ಯಾಕ್ಷನಲ್ ಪಾರ್ಟ್ ಫಂಕ್ಷನ್. ಇದು ಫ್ರ್ಯಾಕ್ಷನಲ್ ಪಾರ್ಟ್ ಫಂಕ್ಷನ್ ಇದು. ಸೊ ಇದು ಕೂಡ ಏನಾಗಿದೆ ನಿಮಗೆ ಫ್ರ್ಯಾಕ್ಷನಲ್ ಪಾರ್ಟ್ ಫಂಕ್ಷನ್ನು ಕಂಪ್ಲೀಟ್ ಇಂಟಿಜರ್ ಪಾಯಿಂಟ್ ಏನಾಗಿರುತ್ತೆ ಡಿಸ್ಕಂಟಿನ್ಯೂಸ್ ಆಗಿರುತ್ತೆ ಅದು ಕಂಪ್ಲೀಟಾಗಿ. ಆಮೇಲೆ ನಿಮಗೆ ಇನ್ನೊಂದು ಹೇಳ್ತೀನಿ, ಇದು ಒಂದೆರಡು ನೆನ್ಪಿಟ್ಕೊಳ್ಳಿ. ಈಗಿದೆ ಈ ಪ್ರಾಬ್ಲಮ್ ಮಾಡ್ಬೇಕಾದ್ರೆ ಇವೆಲ್ಲ ಬೇಕು ನನಗೆ, ಹಾಗಾಗಿ. ಸೊ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಆಫ್ a - h ಅಂದರೆ ಏನು ಬರ್ತದೆ ನಿಮಗೆ a - 1 ಮಾಡಬೇಕು. ಅದೇ ಥರ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ a + h ಅಂತಂದರೆ h ಅಂದರೆ ಸ್ಮಾಲ್ ಕ್ವಾಂಟಿಟಿ, ಅದು ಸ್ಮಾಲ್ ಪಾಸಿಟಿವ್ ಕ್ವಾಂಟಿಟಿ ಅದು, ಹೌದಾ, ಲೀಸ್ಟ್. ಸೊ a + h ಅಂದಾಗ ಏನಾಗುತ್ತೆ ದಿಸ್ ಇಸ್ ಈಕ್ವಲ್ ಟು a ಅಂತ ಬರ್ತದೆ. ಈ ಫಾರ್ ಎಕ್ಸಾಂಪಲ್ ಇಲ್ಲಿ a ಅಂದರೆ ಏನು ರೀ, ಇಲ್ಲಿ ಇಂಟೀಜರ್ ಇದು, ಹೌದಾ, ಇಲ್ಲಿ a ಬಿಲಾಂಗ್ಸ್ ಟು ಏನು ಇಂಟೀಜರ್. ಈಗ ನೀವು ಇಂಟೀಜರ್ ತೊಗೋಬೋದು. ಈಗ ನೋಡಿ ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ಏನು ಮಾಡ್ಬೋದು, ಈಗ ಇಲ್ಲಿ 4 ತೊಗೋಬೋದು ಈಗ ನೀವು ಇಲ್ಲಿ, ಹೌದಾ. ಸೊ h ಅಂದರೆ 0.1 ತೊಗೋಬೋದು. ಸೊ ಇಲ್ಲಿ 4 ತೊಗೊಂಡಾಗ ಏನಾಗ್ತದೆ, ಸೊ ಸಪೋಸ್ ಇಫ್ a ಇಸ್ ಈಕ್ವಲ್ ಟು 4 ತೊಗೊಂಡ್ರಿಯಪ್ಪ ಅಂತಂದರೆ, ಸೊ ಏನಾಗುತ್ತೆ ನಮಗಿದು ಇಲ್ಲಿ h ಇಸ್ ಈಕ್ವಲ್ ಟು ಏನು ಮಾಡಿ 0.1 ತೊಗೊಳ್ಳಿ. ಸೊ ಅದ್ರ ಏನಾಗಿರುತ್ತೆ, ಸೊ 4 - 0.1 ಆಗ್ತದೆ ನಿಮಗೆ. ಸೊ 4 - 0.1 ಏನಾಗ್ತದೆ ನಿಮಗಿದು, ಸೊ ಏನಾಗ್ತದೆ ಇಲ್ಲಿ 3.9 ಆಗ್ತದೆ, ಹೌದಾ. ಸೊ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಆಫ್ 3.9 ಏನು ರೀ, 3 ಅಂತ ಬರ್ತದೆ ನಿಮ್ಗೆ ಆನ್ಸರ್, ಕರೆಕ್ಟಾ, 3 ಅಂತ ಬರ್ತದೆ. ಎಸ್ ಆರ್ ನೋ. ಅದನ್ನೇ ನೀವು ಈ ಥರ ಮಾಡೋಕೆ ಇಲ್ಲಿ ಡೈರೆಕ್ಟಾಗಿ ಬರ್ಬೋದಲ್ಲ. ಈಗ ಇಲ್ಲಿ a - h ಅಂದಾಗ ಇಲ್ಲಿ a - 1 ಮಾಡಿಬಿಟ್ರೆ ಆಯ್ತಲ್ಲ. ಸೊ a - 1 ಅಂದರೆ a ಅಂದರೆ 4 ಅಲ್ಲ. ಸೊ ಡೈರೆಕ್ಟಾಗಿ 4 - 1 ಏನಾಗ್ಬಿಡ್ತದೆ 3 ಬಂದುಬಿಡ್ತದೆ, ಡೈರೆಕ್ಟ್ ಇದೇ ಬರ್ತದೆ ಆನ್ಸರ್, ಹೌದಾ. ಸೊ ಹಾಗಾಗಿ ಈ ಕ್ವಾಂಟಿಟಿ ಕೊಟ್ಟಿದ್ದಾನೆ. ಅದೇ ಥರ a + h ಕೂಡ a + h ಇಸ್ ಈಕ್ವಲ್ ಟು a ಅಂತ ಹೇಳಿದ್ದಾನೆ. ಸೊ a ಅಂದರೆ ಏನು 4 ತೊಗೊಂಡ್ರಿ, ಇಲ್ಲಿ h ಅಂದರೆ ಒಂದು ಸ್ಮಾಲ್ ಕ್ವಾಂಟಿಟಿ ಇರ್ತದೆ ನಿಮಗೆ. ಸೊ ಅದೇ ಥರ ನೀವು 0.1 ತೊಗೊಂಡ್ರು ಕೂಡ ನಿಮಗೆ 4 + 0.1 ಏನಾಗುತ್ತೆ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಆಫ್ ಇದನ್ನು ಹಾಕಿದ್ರು ಕೂಡ ನಿಮಗೆ 4 + 0.1. ಸೊ ಹಿಂಗೆ ಹಾಕಿದ್ರು ಕೂಡ ನಿಮ್ಗೆ ಏನಾಗುತ್ತೆ 4.1 ಬರ್ತದೆ. ಸೊ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ 4.1 ಏನು 4 ಬರ್ತದೆ. ಅದಕ್ಕೆ ಅದು ಸಿಂಪಲ್ a ಅಂತ ಬರ್ದಿರೋದು ನಾನು, ಹೌದಾ. ಸೊ a + h ಕೊಟ್ಟರೆ a ಅಂತಲೇ ಬರ್ತದೆ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನಲ್ಲಿ. a - h ಅಂತ ಕೊಟ್ಟರೆ a - 1 ಅಂತ ಬರ್ತದೆ. ಸೊ ಅದು ನೆನ್ಪಿಟ್ಕೊಳ್ಳಿ, ಕ್ವಾಂಟಿಟೀಸ್ ಎಲ್ಲ ನೆನ್ಪಿಟ್ಕೊಳ್ಳಿ, ಓಕೆನಾ. ಸೊ ಹಾಗಾದರೆ ಇಷ್ಟು ನೆನ್ಪಿಟ್ಕೊಳ್ಳಿ ಸಾಕು. ಸೊ a + h a - h, ಓಕೆನಾ. ಸೊ a + h ಅಂದರೆ ಏನಂತ ಹೇಳಿದೆ, a ಅಂತ ಹೇಳಿದೆ. ಸೊ a - h ಅಂದರೆ a - 1 ಅಂತ ಹೇಳಿದೆ. ಇವು ನೆನ್ಪಿಟ್ಕೊಳ್ಳಿದೆ, ಓಕೆ. ಸೊ ಇನ್ನು ಈ ಕಡೆ ಬರ್ರಿ ಸೊಲ್ಯೂಷನ್. ಸೊ ಏನೇನು ಡಿಸ್ ಗೆಟ್ ಆಲ್ ಇಂಟಿಗ್ರಲ್ ಪಾಯಿಂಟ್ಸ್ ಅಂತ ಹೇಳಿದಾನೆ. ಸೊ ಇಂಟಿಗ್ರಲ್ ಪಾಯಿಂಟ್ಸ್ ಅಂದರೆ ಸೊ ಲೆಟ್, ಸೊ ಜನರಲ್ ಆಗಿ ತೊಗೊಳ್ಳಿ. ಸೊ ಜನರಲ್ ಪಾಯಿಂಟ್ a ಬಿಲಾಂಗ್ಸ್ ಟು z, ಹೌದಾ. a ಅನ್ನೋದು ಒಂದು ಇಂಟಿಜರ್ ಪಾಯಿಂಟ್ ಆಗಿದೆ. a ಅನ್ನೋದು ಎನಿ ಇಂಟಿಜರ್. ಈ ಪಾಯಿಂಟಲ್ಲಿ ಏನು ಮಾಡ್ತೀನಿ ಚೆಕ್ ಮಾಡ್ತೀನಿ. ಸೊ ಈಗ ನಾನು ಮಾಡ್ತೀನಿ ಎಟ್ x ಇಸ್ ಈಕ್ವಲ್ ಟು a ಚೆಕ್ ಮಾಡ್ತೀನಿ, ಯಾಕಂದರೆ ಇಂಟಿಜರಲ್ಲಿದೆ. ಸೊ ದಿಸ್ ಬಿಲಾಂಗ್ಸ್ ಟು ವಾಟ್ z. ಸೊ ಆಮೇಲೆ ನಮ್ಗೆ ಗೊತ್ತಿದೆ ನನಗೀಗ ಅದು. ಸೊ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಆಫ್ a + h ಅಂದರೆ ಏನು ರೀ, a ಅಂತ ಬರ್ತದೆ. ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಆಫ್ a - h ಅಂದರೆ a - 1 ಅಂತ ಬರ್ತದೆ. ಅದು ಹೆಂಗಂತ ತೋರಿಸಿದೆ ನಾನೀಗ ಪ್ರೂಫಲ್ಲಿ ಹೇಳಿದೆ. ಸೊ ಈಗ ಸ್ಟಾರ್ಟ್ ಮಾಡಿ LHL. ಆಮೇಲೆ ನಿಮಗೆ ಇನ್ನೊಂದು ಹೇಳಿದ್ದೀನಿ. ಸೊ ವಿತ್ ರೆಸ್ಪೆಕ್ಟು, ಯಾಕಂದರೆ ಈ ಒಂದು ಇಂಟರ್ವಲ್ ಈ ಒಂದು ಫಂಕ್ಷನ್ ಏನಾಗಿರುತ್ತೆ, ಸೊ ಅದು ರೆಸ್ಪೆಕ್ಟಿವ್ ಇಂಟರ್ವಲಲ್ಲಿ ಫಂಕ್ಷನ್ ಏನು ಕಂಟಿನ್ಯೂಯಸ್ಸೇ, ಅದು ಪೀಸ್ ವೈಸ್ ಕಂಟಿನ್ಯೂಸ್ ಅಂತ ಹೇಳ್ತೀವಿ ಅದನ್ನು. ಸೊ ಈ ಟೆಕ್ಸಿಗೆ ಈ ಪಾಯಿಂಟಲ್ಲಿ ಏನಾಗುತ್ತೆ ಅಂತ ನೋಡೋಣ. ಸೊ LHL. ಸೊ LHL ಲಿಮಿಟ್ ಆ್ಯಸ್ ಎಕ್ಸ್ಟೆಂಡಿಂಗ್ ಟು a - ಅಂದರೆ ಲೆಸ್ಸರ್ ದೆನ್ 0. ಸೊ ಲೆಸ್ಸರ್ ಇಲ್ಲಿ ವ್ಯಾಲ್ಯೂಸ್ ನಾನು ಡೈರೆಕ್ಟಾಗಿ ಏನು ಮಾಡ್ತೀನಿ ಪಾಯಿಂಟಿಗೆ ಹಾಕ್ತೀನಿ ನಾನೀಗ. ಸೊ ಏನು ಕೊಟ್ಟಿದ್ದ ನಿಮಗೆ ಫಂಕ್ಷನ್ ಏನಿದೆ x - ದಿಸ್ ಒನ್, ಹೌದಾ. ಸೊ ನಿಮಗೆ ರೂಲ್ ಗೊತ್ತೇ ಇದೆ ನಿಮಗಿದು, ಹೌದಲ್ರಿ. ರೂಲ್ ನೆನ್ಪಿಟ್ಕೊಳ್ಳಿ. ಪುಟ್ x ಇಸ್ ಈಕ್ವಲ್ ಟು ಏನಿದೆ ಇಲ್ಲಿ, ಸೊ a - h ಆ್ಯಸ್ ಎಕ್ಸ್ಟೆಂಡಿಂಗ್ ಟು a ವೆನ್ h ಟೆಂಡಿಂಗ್ ಟು 0, ಹೌದಾ. ರೂಲ್ ಇದು. ಸೊ ರೂಲ್ ಕೊಟ್ಟಿದ್ದಾನೆ. ಸೊ ರೂಲ್ ಪ್ರಕಾರ ಹೋಗ್ರಿ. ಸೊ LHL ಏನಾಯಿತು ಲಿಮಿಟ್, ಸೊ h ಟೆಂಡಿಂಗ್ ಟು 0 ತೊಗೊಳ್ಳಿ. x ಪ್ಲೇಸಲ್ಲಿ ಏನು ಮಾಡಿಬಿಡ್ರಿ a - h ಹಾಕ್ರಿ. ಸೊ a - h, ಹೌದಾ. ಸೊ ಮೈನಸ್ a - h, x ಪ್ಲೇಸಲ್ಲಿ ನಾನು ಏನು ಮಾಡಿದ್ದೀನಿ a - h ಹಾಕಿದ್ದೀನಿ. ಸೊ a - h ಹಾಕಿದ್ದೀನಿ. a - h ಅಂದರೆ ಏನು ಇಲ್ಲಿ ಆಲ್ರೆಡಿ ನೋಡಿದ್ದೀವಿ ನಾನು. ನಿಮಗೇನು ಬರ್ತದೆ a - 1 ಬರ್ತದೆ. ಹಾಗಾದ್ರೆ ಏನು ಬರ್ತದೆ ರೀ, ಲಿಮಿಟ್ h ಟೆಂಡಿಂಗ್ ಟು 0. ಸೊ a - h ಹಾಗೇ ಇದೆ, ಮೈನಸ್ ಹಾಗೇ ಇರ್ತದೆ. ಸೊ ಕಂಪ್ಲೀಟ್ a - h ಪ್ಲೇಸಲ್ಲಿ ಏನು ಹಾಕ್ತೀನಿ ನಾನು a - 1 ಹಾಕ್ತೀನಿ. ಸೊ ಟೋಟಲ್ ಆನ್ಸರ್ ಏನು ಬರ್ತದೆ, h ಟೆಂಡಿಂಗ್ ಟು 0 ಬಂದಾಗ ನಿಮ್ಗೆ ಏನಾಗ್ಬಿಡ್ತದೆ ಇದು ಕಂಪ್ಲೀಟ್ h 0 ಆಗ್ತದೆ ಇಲ್ಲಿ. ಸೊ h 0 ಆಗ್ತದೆ. ಸೊ ಲಿಮಿಟ್
ಲಿಮಿಟ್ ಎಚ್ ಟೆಂಡಿಂಗ್ ಟು 0. ಸೊ ಏನಾಯ್ತು ರೀ, ಎ ಮೈನಸ್ ಎಚ್ ಪ್ಲಸ್ ಇಂಟು ಮೈನಸ್ ಮೈನಸ್ ಎ ಮೈನಸ್ ಇಂಟು ಮೈನಸ್ ಪ್ಲಸ್ 1. ಸೊ ಹಾಗಾದ್ರೆ ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್. ಸೊ ಎಚ್ ಟೆಂಡಿಂಗ್ ಟು 0 ಆಯ್ತದೆ, ನಿಮ್ಗೆ ಉಳಿಯೋದೇನು ಜಸ್ಟ್ 1 ಉಳಿತದೆ. ಸೊ ಹಾಗಾಗಿ ಸೊ ಎಲ್ ಎಚ್ ಎಲ್ ಏನು ಬರ್ತಾಯಿದೆ ನಿಮಗೆ 1 ಬರ್ತಾಯಿದೆ. ಹಾಗಾದ್ರೆ ಆರ್ ಎಚ್ ಎಲ್ ಕೂಡ ಏನು ಬರ್ತದೆ 1 ಬರೋದೇ ಇಲ್ಲ, ಯಾಕಂದರೆ ಇಲ್ಲಿ ಡಿಸ್ಕಂಟಿನ್ಯೂಸ್ ಅಂತ ಅವನು ಹೇಳಿದೆ, ಶೋ ದಟ್ ಅಂತ ಹೇಳಿದಾರೆ. ಸೊ ಬರೋದೇ ಇಲ್ಲ, 100% ಬರಲ್ಲ. ಚೆಕ್ ಮಾಡಿ ನೋಡೋಣ. ಸೊ ಆರ್ ಎಚ್ ಎಲ್ ಲಿಮಿಟ್ ಎಕ್ಸ್ ಆಫ್ ಎಫ್ ಆಫ್ ಎಕ್ಸ್ ಆ್ಯಸ್ ಎಕ್ಸ್ ಟೆಂಡಿಂಗ್ ಟು ಎ ಪ್ಲಸ್. ಎ ಪ್ಲಸ್ ಅಂದರೆ ಏನು ರೀ, ಗ್ರೇಟರ್ ದಿ ವ್ಯಾಲ್ಯೂ ಆಫ್ ಎ ಅಂತ, ಗ್ರೇಟರ್ ದಿ ವ್ಯಾಲ್ಯೂ ಆಫ್ ಎ. ಸೊ ಗ್ರೇಟರ್ ದಿ ವ್ಯಾಲ್ಯೂ ಆಫ್ ಎ ಇದೆ. ಸೊ ಪುಟ್ಟಿಂಗ್ ಇದೇ ಥರ ಪುಟ್ ಮಾಡ್ಕೊಳ್ಳಿ, ಏನೇನು ಬರ್ತದೆ ನೋಡೋಣ. ಸೊ ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎಚ್ ಆ್ಯಸ್ ಎಕ್ಸ್ ಟೆಂಡಿಂಗ್ ಟು ಎ ವೆನ್ ಎಚ್ ಟೆಂಡಿಂಗ್ ಟು 0. ನೋಡಿ ಇಲ್ಲಿ ಎಕ್ಸ್ ಎ ಹತ್ರ ಹೋಗ್ಬೇಕಂತಂದರೆ ಎಚ್ ಏನಾಗಬೇಕು 0 ಹತ್ರ ಹೋಗ್ಬೇಕು, ಹೌದಾ. ಸೊ ಹಾಕಿದ್ರೆ ನೆಕ್ಸ್ಟ್ ಏನು ಬರ್ತದೆ ನೋಡ್ರಿ ಇಲ್ಲಿ ಆರ್ ಎಚ್ ಎಲ್. ಸೊ ಲಿಮಿಟ್ ಈ ಡೈರೆಕ್ಟಾಗಿ ಎಚ್ ತೊಗೊಂಬಿಡಿ ಬೇಕಾದ್ರೆ, ಎಚ್ ಟೆಂಡಿಂಗ್ ಟು ಎ ಪ್ಲಸ್. ಸೊ ಏನಾಗುತ್ತೆ, ಎಕ್ಸ್ ಇದಲ್ಲಿ ಎಕ್ಸ್ ಪ್ಲೇಸಲ್ಲಿ ಏನಾಗ್ತೀರಿ ನೀವು ಎ ಪ್ಲಸ್ ಎಚ್ ಆಗ್ತೀರಿ. ಸೊ ಎ ಪ್ಲಸ್ ಎಚ್ ಹಾಕ್ರಿ, ಎ ಪ್ಲಸ್ ಎಚ್ ಮೈನಸ್. ಸೊ ಇದೇನಾಗುತ್ತೆ ಎ ಪ್ಲಸ್ ಎಚ್. ಹಾಗಾದ್ರೆ ಏನು ಬರ್ತದೆ ಎ ಪ್ಲಸ್ ಎಚ್. ಎ ಪ್ಲಸ್ ಎಚ್ ಅಂದರೆ ಏನು, ಎ ಅಂತ ಆಲ್ರೆಡಿ ಹೇಳಿದ್ದೇನೆ ನಿಮಗೆ, ಹೌದಾ. ಸೊ ಎ ಅಂತ ಹೇಳಿದ್ದೀನಿ. ಸೊ ಹಾಗಾಗಿ ಲಿಮಿಟ್ ಎಚ್ ಟೆಂಡಿಂಗ್ ಟು 0. ಸೊ ಎ ಪ್ಲಸ್ ಎಚ್ ಮೈನಸ್ ಎ, ಯಾಕಂದರೆ ಎ ಪ್ಲಸ್ ಎಚ್ ಅಂದರೆ ಏನಾಗುತ್ತೆ, ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಆಫ್ ಎ ಪ್ಲಸ್ ಎಚ್ ಈಸ್ ಎ ಆಗಿರುತ್ತೆ. ಎ ಅಂದ್ರೇನು, ಇಂಟಿಜರ್ ಪಾಯಿಂಟ್. ಸೊ ಅಲ್ಲಿ ಏನಾಗ್ಬಿಡ್ತದೆ ನಿಮ್ಗೆ ಕಂಪ್ಲೀಟ್ ಇಲ್ಲಿ ಎ ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್. ಸೊ ಎಚ್ ಟೆಂಡಿಂಗ್ ಟು 0. ಸೊ 0ಕ್ಕೆ ಹೋದಾಗ ಡೈರೆಕ್ಟಾಗಿ ವ್ಯಾಲ್ಯೂ ಏನು ಬರ್ತದೆ ನಿಮಗೆ 0 ಬರ್ತದೆ. ಹಾಗಾದರೆ ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಏನಾಯಿತು ಡಿಫ್ರೆಂಟ್. ಸೊ ಎಲ್ ಎಚ್ ಎಲ್ 1 ಬರ್ತಾ ಇದೆ, ಆರ್ ಎಚ್ ಎಲ್ 0 ಬರ್ತಾ ಇದೆ. ಸೊ ದೇರ್ ಫೋರ್ ಎಲ್ ಎಚ್ ಎಲ್ ಈಸ್ ನಾಟ್ ಈಕ್ವಲ್ ಟು ಆರ್ ಎಚ್ ಎಲ್. ಸೊ ದೇರ್ ಫೋರ್ ಹೇಳಬೇಕು. ಸೊ ದೇರ್ ಫೋರ್ ಎಫ್ ಈಸ್ ಡಿಸ್ಕಂಟಿನ್ಯೂಯಸ್. ಎಫ್ ಈಸ್ ಡಿಸ್ಕಂಟಿನ್ಯೂಯಸ್ ಎಟ್ ಆಲ್ ಇಂಟಿಗ್ರಲ್ ಪಾಯಿಂಟ್ಸ್. ಎಟ್ ಆಲ್ ಇಂಟಿಗ್ರಲ್ ಪಾಯಿಂಟ್ಸ್ ದಟ್ ಈಸ್ ಝೆಡ್. ನೋಡಿ ಝೆಡ್, ಹೌದಾ. ಸೊ ಎಲ್ಲ ಇಂಟಿಗ್ರಲ್ ಪಾಯಿಂಟಲ್ಲಿ ದ ಗಿವನ್ ಫಂಕ್ಷನ್ ಎಫ್ ಏನಾಗಿದೆ ಡಿಸ್ಕಂಟಿನ್ಯೂಸ್ ಆಗಿದೆ ಅಂತ ಅರ್ಥ, ಹೌದ್ರಿ. ಸೊ ಟೋಟಲ್ ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ ಇದೆ. ಸೊ ನೋಡ್ಕೊಳ್ಳಿ, ನೆಕ್ಸ್ಟ್ ಬರೋದೆಲ್ಲ ಭಾಳ ಸಿಂಪಲ್ ಇದ್ದಾವೆ. ಇನ್ನು ಕ್ವಶನ್ ನಂಬರ್ ಇನ್ನೊಂದು 3 ಕ್ವಶನ್ ಬಿಟ್ಟು ನೆಕ್ಸ್ಟ್ ಆಫ್ಟರ್ ಎಕ್ಸೈಸ್ ಎಂಡಿಂಗ್ ಎಲ್ಲ ಒಂದು 10 ಕ್ವಶನ್ 7 ಕ್ವಶನ್ ಇದ್ದಾವೆ. ಆ 7 ಕ್ವಶನ್ ಮಾತ್ರ ಭಾಳ ಇಂಪಾರ್ಟೆಂಟ್. ಸೊ ನಿಮ್ಮ ಎಕ್ಸಾಮಿಗೆ ಬಂದೇ ಬರ್ತದೆ. ಸೊ 7 ಕ್ವಶನ್ ಇದ್ದು ಸೊಲ್ಯೂಷನ್ಸ್ ನಾಳೆ ನೋಡೋಣ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಥ್ಯಾಂಕ್ ಯು.